ಆಯ್ತಾ? ಎಷ್ಟಾಯ್ತು? 50 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಇತಿಹಾಸ ಹಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಇಲ್ಲಿ ಮಾಡಿದರೆ ಪೂರ್ತಿಯಾಗಿ. ಆಯ್ತಾ? MCQ ಕ್ವಶನ್ ಆಗಿರ್ಬೋದು, ಖಾಲಿ ಬಿಟ್ಟ ಸ್ಥಳ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಮತ್ತು ಕಾಲಾನುಕ್ರಮ ಮತ್ತು ಅದೇ ರೀತಿ ಮ್ಯಾಪ್ ಕೂಡ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಇಷ್ಟು ನೀವು ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಆರಾಮಾಗಿ ನೀವು 80/80 ಆರಾಮಾಗಿ ಮಾಡ್ಕೋಬಹುದು ಇತಿಹಾಸದಲ್ಲಿ. ಆಯ್ತಾ? ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಎಲ್ಲಿ? MCQ ಕ್ವಶನ್ 5 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಇದು ಖಾಲಿ ಬಿಟ್ಟ ಸ್ಥಳ 5 ಮಾರ್ಕ್ಸ್ ಬರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ 5 ಮಾರ್ಕ್ಸ್ ಬರುತ್ತೆ ಮತ್ತು 1 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ 20 ಮಾರ್ಕ್ಸ್ ಬರುತ್ತೆ ನಿಮಗೆ. ಅದೇ ರೀತಿ ಕಾಲಾನುಕ್ರಮ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಟೋಟಲ್ ಇಲ್ಲಿ 24 ಮಾರ್ಕ್ಸ್. 2 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಅಲ್ಲಿ ನಿಮಗೆ 16 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಎಷ್ಟಾಯ್ತು? ಇಲ್ಲಿ ನೋಡಿ, 40 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಆಯ್ತಾ? 40 ಮಾರ್ಕ್ಸ್ ಪ್ಲಸ್ ಒಂದು ಮ್ಯಾಪ್, 10 ಅಂಕದ ಪ್ರಶ್ನೆ. ಆಯ್ತಾ? 10 ಅಂಕದ ಪ್ರಶ್ನೆ, ಒಂದು ಮ್ಯಾಪ್. ಆಯ್ತಾ? ಎಷ್ಟಾಯ್ತು? 50 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಗೊತ್ತಾಯ್ತಾ? ಈ ರೀತಿಯಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ನೀವು ಎಷ್ಟು ಬರೀಬೇಕು? ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಅಲ್ಲಿ ಯಾವುದಾದ್ರೂ 2 ಬರೋಕ್ಕಾಗಲ್ವಾ? ಬರುತ್ತೆ. ಈ ಮಾಡಲ್ ಕ್ವಶನ್ ಪೇಪರ್ ಒಳಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ, ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ. 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಮ್ಯಾಪ್ ಒಂದು 10 ಅಂಕದ ಪ್ರಶ್ನೆ ಎಷ್ಟಾಯ್ತು? 30. ಆಯ್ತಾ? ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ 16 ಮಾರ್ಕ್ಸ್ ಬರುತ್ತೆ ಮತ್ತು ಒಂದು ಕಾಲಾನುಕ್ರಮ ಎಷ್ಟಾಯ್ತು? ಇಲ್ಲಿ 20, ಇಲ್ಲಿ 20, ಇಲ್ಲಿ 30 ಎಷ್ಟಾಯ್ತು? 50 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ, ನಿಮ್ಮ ಕೈಯಲ್ಲಿದೆ. ಆರಾಮಾಗಿ ಓದ್ಕೊಳ್ರಿ. ಆಯ್ತಾ? ಮತ್ತು ನೀವು 5 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ಬರೆದ್ರೆ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಆಯ್ತಾ? ಇಲ್ಲಿ ನೋಡಿ, 50, 60 ಮಾರ್ಕ್ಸ್ ಬಂತು. ಅದೇ ರೀತಿ 10 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ ನೀವು 2 ಬರಿಬೇಕಾಗಿರುತ್ತೆ. ಅಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ನೋಡಿ, 20 ಮಾರ್ಕ್ಸ್ ಪ್ಲಸ್ ಎಷ್ಟಾಯ್ತು? 80 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಟ್ಸ್ ಕೂಡ ಇದೆ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್. ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು PDF ಅನ್ನ ತೆಗೆದುಕೊಳ್ಳಿ. ಈ ಎಲ್ಲ ಇಲ್ಲಿ PDF ಇವಾಗ ನಾನು ಇಲ್ಲಿ 2 ಮಾರ್ಕ್ಸ್ PDF ಕೂಡ ಅಲ್ಲಿ ತೋರಿಸಿದ್ದೇನೆ ಈ ಒಂದು ವಿಡಿಯೋನಲ್ಲಿ, ಮತ್ತು ಕೆಳದ ಒಂದು ವಿಡಿಯೋನಲ್ಲಿ ಅರ್ಥಶಾಸ್ತ್ರ PDF ಕೂಡ ತೋರಿಸಿದ್ದೇನೆ 2 ಅಂಕದ ಪ್ರಶ್ನೆಯಲ್ಲಿ. ಸೊ ನಾನು ಮುಂದಿನ ದಿನಗಳಲ್ಲಿ ಸಮೀಪ ಬಂದಾಗ, ಎಕ್ಸಾಮ್ ಸಮೀಪ ಬಂದಾಗ ಆ ಒಂದು PDF ಸೆಂಡ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಇದೇ ಒಂದು ಎಜುಕೇಶನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ. ಯಾರು ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಈ ಒಂದು ವಿಡಿಯೋನ ಲೈಕ್ ಕೂಡ ಮಾಡಿ. ಬಹಳಷ್ಟು ಪ್ರಯತ್ನದಿಂದ ಈ ಒಂದು ವಿಡಿಯೋ ಮಾಡಿರ್ತೀನಿ. ಬನ್ನಿ ಇವಾಗ ವಿಡಿಯೋ ಪ್ರಾರಂಭ ಮಾಡೋಣ. ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2025 ಮಾಡಲ್ ಕ್ವಶನ್ ಪೇಪರ್ ಇತಿಹಾಸ ನಾನು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. 1, 2, 3 ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 3 ಮಾಡಲ್ ಕ್ವಶನ್ ಪೇಪರ್ ನಿಮಗೆ ರಿಲೀಸ್ ಮಾಡಿದ್ದಾರೆ. 3 ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. MCQ ಕ್ವಶನ್ ಕೀ ಆನ್ಸರ್ ಮಾಡುತ್ತೇನೆ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ 2 ಅಂಕದ ಪ್ರಶ್ನೆ, ಈ ಸಾಮಾನ್ಯ 1 ಅಂಕದ ಪ್ರಶ್ನೆ ಮತ್ತು ಅದೇ ರೀತಿ ಕಾಲಾನುಕ್ರಮ. ಆಯಿತಾ? ಮತ್ತು ಮ್ಯಾಪ್ ಎಲ್ಲವೂ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಮತ್ತು ಅದೇ ರೀತಿ 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಯಾವುದು ನಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಇಲ್ಲಿ ಟಿಕ್ ಮಾಡಿಸ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ರಿ. ಮತ್ತು ಇನ್ನೊಂದೇನು, ಇಲ್ಲಿ ನಾನು MCQ ಕ್ವಶನಲ್ಲಿ ಆಗಿರ್ಬೋದು, ಓವರಾಲ್ ಆಯಿತಾ, ಯಾವುದ್ಯಾವುದು ಇಲ್ಲಿ ಹೇಳ್ತಾ ಇದ್ದಾನೆ ಇದು ಬಹಳಷ್ಟು ರಿಪೀಟ್ ಆಗಿದೆ ಕ್ವಶನ್ ಅಂತ. ಆಯಿತಾ? ಆ ಒಂದು ಕ್ವಶನ್ಗೆ ಅಬ್ಸರ್ವ್ ಮಾಡ್ಕೊಂಡು ಅತಿ ಹೆಚ್ಚು ನೀವು ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ 2 ಮಾರ್ಕ್ಸ್ನಲ್ಲಿ ಆಲ್ಮೋಸ್ಟ್ ನೀವು ನೋಡಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಆಯಿತಾ? 5 ಅಂಕದ ಪ್ರಶ್ನೆಯಲ್ಲಿ, 10 ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ ಈ ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. MCQ ಕ್ವಶನ್ ಕೂಡ ಅಬ್ಸರ್ವ್ ಮಾಡಿ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೇನೆ. ಬನ್ನಿ ಇವಾಗ ಕೀ ಆನ್ಸರ್ ಮಾಡೋಣ. ದ್ವಿತೀಯ PUC ಇತಿಹಾಸ ಮಾಡಲ್ ಕ್ವಶನ್ ಪೇಪರ್ 1, ಆಯಿತಾ, 2 ಮತ್ತು 3 ಕೂಡ ಇಲ್ಲಿ ಕೀ ಆನ್ಸರ್ ಮಾಡ್ತೇನೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ 2025 1, 2 ಮತ್ತು 3 ಇಲ್ಲಿ ನೋಡಿ, ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಆಯಿತಾ? ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ಗೆ ನಾನು ಆಲ್ರೆಡಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿತ್ ಆನ್ಸರ್ ನಾನೇ ರೆಡಿ ಮಾಡಿದ್ದೇನೆ. ಒಂದು PDF ರೆಡಿ ಮಾಡಿದ್ದೇನೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಟೆಲಿಗ್ರಾಮ್ನಲ್ಲಿ ಅಲ್ಲಿ ಫೈಲ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನಿಮಗೆ ಅಂದರೆ ಅಲ್ಲಿ ಸರ್ಚ್ ಮಾಡಿ ಇತಿಹಾಸ ನೋಟ್ಸ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಅಂತ ಅಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೊಮ್ಮೆ ಅಲ್ಲಿ ರಿಲೀಸ್ ಮಾಡ್ತೇನೆ. ಆಯಿತಾ? ಇದೇ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ, ಡೋಂಟ್ ವರಿ. ಸೊ ಒಟ್ಟಾರೆ ನೀವು ಕನೆಕ್ಟ್ ಆಗಿರಿ. ಡೆಫಿನೆಟ್ಲಿ 2025 ಮಾರ್ಚ್ನಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಯಾವುದೇ ರೀತಿ ಟೆನ್ಷನ್ ಬೇಡ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ 1 ಅಂಕದ ಪ್ರಶ್ನೆಗೆ ಮತ್ತು 2 ಅಂಕದ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೂಡ ಇದೆ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನ ಇಟ್ಟು ಕೇಳ್ರಿ. ಆಯಿತಾ? ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಹೈಯರ್ ಥಿಂಕ್ ಲೆವೆಲ್ ಕ್ವಶನ್ ಅಂದರೆ ಹಾಟ್ ಕ್ವಶನ್ ಇಲ್ಲಿ ನಿಮಗೆ ಈ ರೀತಿ ಕೇಳ್ತಾ ಇದ್ದಾರೆ. ಇವಾಗ ಈ ರೀತಿ ಕೇಳಿದ್ರು ಕೂಡ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಡೋಂಟ್ ವರಿ, ನಾನು ಇದ್ದೀನಿ. ಯಾವ ರೀತಿಯಲ್ಲಿ MCQ ಕ್ವಶನ್ ಬರುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಪ್ರತಿಪಾದನೆ ಅಂತ ಕೊಟ್ಟಿದ್ದಾರೆ. ಭಾರತದ ಉತ್ತರ ಭಾಗವನ್ನು ಆವರ್ತ ಎಂದು ಕರೆಯಲಾಗಿದೆ.
ಆಯಿತಾ. ಇಲ್ಲಿ ಆಪ್ಷನ್ ಎ ಏನು ಕೇಳಿದರೆ, ಆಯಿತಾ, ಆಪ್ಷನ್ ಎ ಏನು ಕೇಳಿದರೆ ಪ್ರತಿಪಾದನೆ. ಭಾರತದ ಉತ್ತರ ಭಾಗವನ್ನು ಆವರ್ತ ಎಂದು ಕರೆಯಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕಾರಣ ಅಂತ ಕೊಟ್ಟಿದ್ದಾರೆ. ಇದು ಆರ್ಯ ನೆಲವಾಗಿದ್ದು ಅಂದರೆ ನೆಲವಾಗಿದ್ದರಿಂದ ಆವರ್ತವೆಂದು ಕರೆಯಲ್ಪಟ್ಟಿತು. ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೆಂಗಂದರೆ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ. ಆಯಿತಾ. ಬಿ ಯು ಅಂದರೆ ಈ ಬಿ ಏನಿದೆಯಲ್ಲ ಇದು ಆರ್ಯರ ನೆಲವಾಗಿದ್ದು, ಆಯಿತಾ, ಆವರ್ತ ಎಂದು ಕರೆಯಲ್ಪಟ್ಟಿದೆ. ಸೊ ನೋಡಿ ಇಲ್ಲಿ ಭಾರತ ಉತ್ತರ ಭಾಗವನ್ನು ಆವರ್ತ ಎಂದು ಕರೆಯಲಾಗಿದೆ. ಸೊ ಅದಕ್ಕೆ ಬಿ ಯು ಏನ ಸರಿಯಾದ ವಿವರಣೆಯಾಗಿದೆ ಅಂತ, ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಯಿತಾ. ಇದು ಆರ್ಯರ ನೆಲವಾಗಿರೋದ್ರಿಂದ ಓಕೆ ಆರ್ಯವರ್ತ ಎಂದು ಕರೆಯಲ್ಪಟ್ಟಿತು. ಸೊ ಅದಕ್ಕೆ ಏನಿದೆಯಲ್ಲ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 2. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗಿದೆ, ಕೆಳಗಡೆ ನೀವು ಟಿಕ್ ಮಾಡ್ಕೊಳ್ಳಿ, ಎಲ್ಲ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನೋಡಿ ಇವಾಗ ಪ್ರಶ್ನೆ 2. ಅರಬ್ ಪ್ರವಾಸಿ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಅಮೋಘ ವರ್ಷ. ಕ್ವಶನ್ ನಂಬರ್ 3. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ? ಇದಕ್ಕೆ ಆನ್ಸರ್ ಜಾಮಾ ಮಸೀದ್. ಇದು ವಿಜಯಪುರದಲ್ಲಿ ಅಂದರೆ ಬಿಜಾಪುರನಲ್ಲಿ ಬರುತ್ತೆ. ಆಯಿತಾ. ಉಳಿದಿರುವಂಥ ಎಲ್ಲವೂ ಇದು ದೆಹಲಿಯಲ್ಲಿ ಬರುತ್ತೆ. ಆಯಿತಾ. ಅದೇ ರೀತಿ ಓಕೆ ಶಕ್ತಿ ವಿಶಿಷ್ಟಾದೇವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಬಸವೇಶ್ವರಯ್ಯ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 5. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಶಾಂತ ಕವಿ. ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ ಕೊಟ್ಟಿರುವ ಉತ್ತರವನ್ನು ಸರಿಯಾದನ್ನು ಆರಿಸಿ ಬರೆಯಿರಿ. ಆಯಿತಾ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಯಾವುದು ಈ ಒಂದು ಅರಬ್ ಸುಲೇಮಾನ್ ಆಗಿರ್ಬೋದು, ಆಯಿತಾ, ಈ ಒಂದು ಶಕ್ತಿ ವಿಶಿಷ್ಟ ದೇವತಾ ಸಿದ್ಧಾಂತ, ಓಕೆ, ಮತ್ತು ಅದೇ ರೀತಿ ರಕ್ಷಿಸು ಕರ್ನಾಟಕ ದೇವಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಖಾಲಿ ಬಿಟ್ಟ ಸ್ಥಳದಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಯಾವುದು ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಪತಂಜಲಿ. ಆಯಿತಾ. ಅದೇ ರೀತಿ ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಓಕೆ, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಚೋಳರ ಪ್ರಮುಖ ಲಕ್ಷಣ ಆಗಿದೆ. ಆಯಿತಾ. ಅದೇ ರೀತಿ 8 ಡ್ಯಾಶ್ ಅವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ. ಗೊತ್ತಿದೆ ಎಲ್ಲರಿಗೂ, ಪಂಪ. ಅದೇ ರೀತಿ ಕ್ವಶನ್ ನಂಬರ್ 9. ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜಾರಾಮ್ ಮೋಹನ್ ರಾಯ್. ಡ್ಯಾಶ್ ರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ಇದಕ್ಕೆ ವಿವೇಕಾನಂದ್ ಅಂದರೆ ಸ್ವಾಮಿ ವಿವೇಕಾನಂದ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೊಂದಿಸಿ ಬರೀರಿ. ಗೌತಮ ಬುದ್ಧ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಗೌತಮ ಬುದ್ಧ 2ನೇದು ಅಷ್ಟಾಂಗ ಮಾರ್ಗ. ಅಶೋಕ ಇದಕ್ಕೆ ಆನ್ಸರ್ ಆಗಿರುತ್ತೆ ಧರ್ಮ ವಿಜಯ್. ಅಕ್ಬರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಗೊಂಡಾವನ ಆಕ್ರಮಣ. ನೂರುದ್ದೀನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಡಿಯಾರ ಕದನ. ಲಾಲಾ ಲಜಪತ ರಾಯ್ ಇದಕ್ಕೆ ಆನ್ಸರ್ ಆಗಿರುತ್ತೆ ತೀವ್ರಗಾಮಿ ನಾಯಕ. ಆಯಿತಾ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಮೇಲ್ಗಡೆ ಶೋ ಆಗುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಡಿಯಾ ಎಂಬ ಅಂದರೆ ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ರೀಕ್. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತದೆ ಇಂಗ್ಲೀಷ್ ಮೀಡಿಯಂ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆಯಿತಾ. ಅದೇ ರೀತಿ ಮಹೆಂಜೋದಾರೋ ಪದದ ಅರ್ಥವೇನು? ಓಕೆ ಮಡಿದವರ ದಿಬ್ಬ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಕ್ಷೇತ್ರ ಎಂದರೇನು? ಓಕೆ ಉಳುಮೆ ಭೂಮಿ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಓಕೆ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು? ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ. ಓಕೆ. ಅದೇ ರೀತಿ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇವು ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಇವೆಲ್ಲವೂ ಇಂಪಾರ್ಟೆಂಟ್ ನಿಮಗೆ. ಆಯಿತಾ. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವು. ಆಯಿತಾ. ನಮಗೆ ಇದರೊಳಗಿಂದು 2 ಅಥವಾ 3 ಬಂದರೆ ಆರಾಮಾಗಿ ನಾವು ಈ ಒಂದು 5 ಅಂಕ ಇಲ್ಲಿ ನಾವು ತೆಗೆದುಕೊಳ್ಳಬಹುದು. 3 ಅಂಕ ಆದರೂ ಆರಾಮಾಗಿ ನಾವು ತೆಗೆದುಕೊಳ್ಳಬಹುದು. ಆಯಿತಾ. ಕೇರ್ಫುಲ್ಲಾಗಿ ಕ್ವಶನ್ಸ್ಗಳಿಗೆ ನೋಡ್ತಾ ಇರಿ, ಅವೇ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಯಾಕೆಂದರೆ ಇಂಪಾರ್ಟೆಂಟ್ ಆಗಿರ್ತೀವಿ ಎಲ್ಲ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಕರ್ನಾಟಕ ಕಥಾ ವೈಭವ. ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 2 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ
ಕ್ವಶನ್ ನಂಬರ್ 17 ಏನು ಕೇಳಿದ್ದಾರೆ, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಮತ್ತು ಅದೇ ರೀತಿ ನಿಯೋಲಿಥಿಕ್ ಪದದ ಅರ್ಥವೇನು, ಮತ್ತು ಅದೇ ರೀತಿ ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಈ 3 ಪ್ರಶ್ನೆಗೆ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆನ್ಸರ್ ನೋಡೋಣ. 17, 18, 19 ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ, ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಆಯಿತಾ, ಅಬ್ಸರ್ವ್ ಮಾಡ್ತಾರೆ ಬೋತ್ ಮೀಡಿಯಂ ವಿದ್ಯಾರ್ಥಿಗಳು. 17ನೇ ಪ್ರಶ್ನೆ ಏನದು, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉಜ್ಜಯಿನಿ ಆಗಿರ್ಬೋದು, ಮತ್ತು ಅದೇ ರೀತಿ ತಕ್ಷಶಿಲಾ ಆಗಿರ್ಬೋದು, ಪ್ರಯಾಗ, ನಳಂದ, ಓಕೆ, ವಲ್ಲಭಿ, ವಿಕ್ರಮಶೀಲ. ಓಕೆ, ಯಾವುದಾದ್ರೂ ನೀವು 2 ಬರೀರಿ ಸಾಕು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿ ನಿಯೋಲಿಥಿಕ್ ಅಂತ 18ನೇ ಪ್ರಶ್ನೆ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂತ ಅಂದರೆ ಹೊಸ ಶಿಲ್ಪೆ. ಆಯಿತಾ, ಹೊಸ ಶಿಲ್ಪೆ ಅಂದರೆ ಹೊಸ ಶಿಲಾಯುಗ ಅಂತ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 19, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಇವರು ಶವ ಸಂಸ್ಕಾರವನ್ನು ದಹನವಿಲ್ಲವೇ ಹೊಳುವ ಪದ್ಧತಿಯ ಮೂಲಕ ನಡೆಸುತ್ತಿದ್ದರು ಅಂತ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. ಇವಾಗ ಅದೇ ರೀತಿ ಕ್ವಶನ್ ನಂಬರ್ 17 ಆಯಿತು, 18 ಆಯಿತು, 19 ಆಯಿತು. ಕ್ವಶನ್ ನಂಬರ್ 20 ಏನು ಕೇಳಿದ್ದಾರೆ, ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು? ಅದೇ ಸಭಾ ಮತ್ತು ಸಮಿತಿ ಅಂತ. ಅದೇ ರೀತಿ ಇಲ್ಲಿ ಹೇಳ್ತೇನೆ, ವೇಟ್ ಮಾಡಿ. ಕ್ವಶನ್ ನಂಬರ್ 21, ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಹಿನಯಾನ ಮತ್ತು ಮಹಾಯಾನ. ಅದೇ ರೀತಿ ಕ್ವಶನ್ ನಂಬರ್ 22, ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ನೋಡಿ, ಕ್ವಶನ್ ನಂಬರ್ 20, 21, 22 ಈ 3 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ. ಇವಾಗ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಆನ್ಸರ್. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವ್ಯಾವ ಅಂದರೆ ಸಭಾ ಮತ್ತು ಸಮಿತಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ. ಅದೇ ರೀತಿ ಕ್ವಶನ್ ನಂಬರ್ 21, ಬೌದ್ಧ ಧರ್ಮದ 2 ಪಂಥಗಳು ಹಿನಯಾನ ಮತ್ತು ಮಹಾಯಾನ. ಅದೇ ರೀತಿ ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಮರಾವತಿ ಮತ್ತು ನಾಗಾರ್ಜುನಗೊಂಡ. ಅದೇ ರೀತಿ ಕ್ವಶನ್ ನಂಬರ್ 21 ಆಯಿತು, 22 ಆಯಿತು, 23 ನೋಡಿ. ಇವಾಗ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದರು ಯಾರು ಮತ್ತು ಎಲ್ಲಿ? ಈ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ ಕ್ವಶನ್ಸ್ಗಳು, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದರು ಯಾರು ಮತ್ತು ಎಲ್ಲಿ, ಮತ್ತು ಅದೇ ರೀತಿ ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳು, ಬೌದ್ಧ ಧರ್ಮದ 2 ಪಂಥಗಳು, ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು, ನಿಯೋಲಿಥಿಕ್, ಹಳೆಯ ಲಿಥಿಕ್, ಓಕೆ ಅಂದರೆ ಪ್ಯಾಲೋಲಿಥಿಕ್ ಅಂತ ಕೂಡ ಕೇಳ್ತಾರೆ ನಿಮಗೆ. ಆಯಿತಾ. ಅದೇ ರೀತಿ ಪ್ರಾಚೀನ ಭಾರತದ ಯಾವುದಾದ್ರು 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ವೆರಿ ಇಂಪಾರ್ಟೆಂಟ್ ನೋಡಿ. ಈ 2 ಅಂಕದ ಪ್ರಶ್ನೆಯಲ್ಲಿ ಇವೆಲ್ಲವೂ ಇಂಪಾರ್ಟೆಂಟ್ ನಿಮಗೆ. ಆಯಿತಾ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ನಂಬರ್ 23, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದರು ಯಾರು ಮತ್ತು ಎಲ್ಲಿ ಅಂತ. ಕ್ವಶನ್ ನಂಬರ್ 24 ಏನು ಕೇಳಿದ್ದಾರೆ, ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು. ಕ್ವಶನ್ ನಂಬರ್ 25 ಏನು ಕೇಳಿದ್ದಾರೆ, ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಕ್ವಶನ್ ನಂಬರ್ 23ರಿಂದ ಕ್ವಶನ್ ನಂಬರ್ 25 ಅಂದರೆ ಕ್ವಶನ್ ನಂಬರ್ 23, 24, 25 ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡಿ, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದರು ಯಾರು ಮತ್ತು ಎಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ. 1ನೇಯ ಕೃಷ್ಣ ಎಲ್ಲೋರದಲ್ಲಿ ಅಂದರೆ ಮಹಾರಾಷ್ಟ್ರ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ ಅಂತ ಅಂದರೆ 1ನೇಯ ಕೃಷ್ಣ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಲ್ಲಿ ನೆಕ್ಸ್ಟ್ ಕ್ವಶನ್, ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು. ಇದಕ್ಕೆ ಆನ್ಸರ್ ಆಗಿರುತ್ತೆ 6ನೇಯ ವಿಕ್ರಮಾದಿತ್ಯ. ಓಕೆ, ಶಾಸ ಎಷ್ಟು 76, 1076ರಲ್ಲಿ. ಅದೇ ರೀತಿ ಕ್ವಶನ್ ನಂಬರ್ 25 ಏನು ಕೇಳಿದರೆ, ಅಲ್ಲಿ ತೋದರಮಲ್ಲನು ವರ್ಗೀಕರಿಸಿದ 2 ಅಂದರೆ ಭೂಮಿಯ ಯಾವುದಾದ್ರೂ 2 ವಿಧಗಳನ್ನು ಹೆಸರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಪೌಲಾಜ ಆಗಿರ್ಬೋದು, ಪೌರತಿ ಆಗಿರ್ಬೋದು, ಚಚರ್ ಆಗಿರ್ಬೋದು, ಬಂಜರ್ ಆಗಿರ್ಬೋದು. ಯಾವುದಾದ್ರು 2 ಬರೀರಿ ಸಾಕು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ನೆಕ್ಸ್ಟ್ ಕ್ವಶನ್ ಅದೇ ರೀತಿ ನೋಡಿ, ಕ್ವಶನ್ ನಂಬರ್ 26 ಏನು ಕೇಳಿದ್ದಾರೆ ಇವಾಗ ಇಲ್ಲಿ, ಸರ್ದೇಶ್ಮುಖಿ ಎಂದರೇನು. ಈ ಒಂದು ಪ್ರಶ್ನೆಗೆ ಆನ್ಸರ್ ಕ್ವಶನ್ ನಂಬರ್ 26. ಮತ್ತು ಅದೇ ರೀತಿ ನೋಡೋಣ, ಗೋಲ್ ಗುಮ್ಮಟವು ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದರು ಯಾರು. ಅದೇ ರೀತಿ ಶಂಕರಾಚಾರ್ಯ ಜಗತ್ತನ್ನು ಮಾಯ್ ಎಂದು ಏಕೆ ಕರೆದರು. ಅದೇ ರೀತಿ ಕ್ವಶನ್ ನಂಬರ್ 29, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಆಯಿತಾ. ಕ್ವಶನ್ ನಂಬರ್ 26, 27, 28, 29ಕ್ಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 26, ಸರ್ದೇಶ್ಮುಖಿ ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ ಶೇಕಡಾ 10ರಷ್ಟು ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು
ಸರ್ದೇಶ್ಮುಖಿ ಎಂದು ಕರೆಯಲಾಗುತ್ತಿತ್ತು. ಆಯಿತಾ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ ಆಯಿತಾ, 10% ಅಂತ. ಅದೇ ರೀತಿ ಕ್ವಶನ್ ನಂಬರ್ 27, ಗೋಲ್ ಗುಮ್ಮಟ್ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು? ಓಕೆ, ಮೊಹಮ್ಮದ್ ಆದಿಲ್ ಶಾಹಿ ನಿರ್ಮಿಸಿದನು. ಬಿಜಾಪುರದಲ್ಲಿದೆ, 1656ರಲ್ಲಿ. ನೆನಪಿಟ್ಟುಕೊಳ್ಳಿ ಹಾಗೆ ಸುಮ್ಮನೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ. ಕ್ವಶನ್ ನಂಬರ್ 28, ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು? ಇದಕ್ಕೆ ಆನ್ಸರ್ ಆಗಿರುತ್ತೆ, ಅವರು ಪ್ರಪಂಚವೊಂದು ಭ್ರಮೆ ಎಂದರು. ಆಯಿತಾ, ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಆದ್ದರಿಂದ ಅವರು ಪ್ರಪಂಚವನ್ನು ಮಾಯೆ ಎಂದರು ಅಂತ. ಆಯಿತಾ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ, ಹೈದರಾಬಾದಿನ ನಿಜಾಮನು, ಮೈಸೂರು ಉದ್ ತಿರುವಾಂಕರು, ಅದೇ ರೀತಿ ಬರೋಡಾ, ಜೈಪುರ್ ಜೋಧ್ಪುರ್, ಅದೇ ರೀತಿ ಭರತ್ಪುರ್ ನಾಗ್ಪುರ್ ಮತ್ತು ಗ್ವಾಲಿಯರ್ ಅರಸರು ಈ ಪದ್ಧತಿಯನ್ನು ಒಪ್ಪಿದರು. ಯಾವುದಾದ್ರೂ 2 ಬರೀರಿ ಸಾಕು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಆಯಿತಾ, ಸೊ ಈ ರೀತಿಯಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಕೀ ಆನ್ಸರ್ ಮಾಡಿದ್ದೇನೆ. ಇವಾಗ ಈ ರೀತಿಯಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ MCQ ಕ್ವಶನ್, ಸಾಮಾನ್ಯ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ನಾವು ಎಲ್ಲವೂ ನೋಡಿದ್ದೇವೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂದರೆ, ಇದು 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ. ಅದೇ ರೀತಿ ಗಾಂಧಾರ್ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಅದೇ ರೀತಿ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ವಿವರಿಸಿರಿ. ಇಲ್ಲಾಂದರೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ. ಇಲ್ಲಾಂದರೆ ಮಧ್ವಾಚಾರ್ಯ. ನಾನು ಹೆಚ್ಚಾಗಿ ರಾಮಾನುಜಾಚಾರ್ಯ ಇಲ್ಲಾಂದರೆ ಶಂಕರಾಚಾರ್ಯ ನಿಮಗೆ ಹೆಚ್ಚಾಗಿ. ಮತ್ತು ಅದೇ ರೀತಿ ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ? ಅದೇ ರೀತಿ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು 2 ಪ್ರಶ್ನೆ ಕೂಡ. ಓಕೆ, ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಮೊಹಮ್ಮದ್ ಬಿನ್ನ ಪ್ರಯೋಗಗಳು ವೆರಿ ಇಂಪಾರ್ಟೆಂಟ್ ಇದು. ಕ್ವಶನ್ ನಂಬರ್ 36, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ವೆರಿ ಇಂಪಾರ್ಟೆಂಟ್. 3 ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಓದಲೇಬೇಕು ನೀವು. ಕಂಡೀಷನ್, ಸರ್ ಎಂ ವಿಶ್ವೇಶ್ವರಯ್ಯನನ್ನು ಆಧುನಿಕ ಮೈಸೂರಿನ ನಿಮಾರ್ತೆ ಎಂದು ಹೇಗೆ ಕರೆಯಲಾಗಿದೆ? ವೆರಿ ಇಂಪಾರ್ಟೆಂಟ್. ಈ 4 ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಮತ್ತು ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಅಂತ ನಿಮಗೆ ಪ್ರಶ್ನೆ ಇದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಪ್ರಶ್ನೆ ನಿಮಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾನು 2 ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡಿದ್ದೇನೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 1 ಅಂಕದ ಪ್ರಶ್ನೆ ಕೂಡ ಇಲ್ಲಿ ನೀವು ಟಿಕ್ ಮಾಡ್ಕೊಂಡಿರ ಅಂತ ಅನ್ಕೊಂಡಿದ್ದೇನೆ. ಕ್ವಶನ್ ನಂಬರ್ 30, ಡಿಸ್ಕ್ರೈಬ್ ದ ಚೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗಾಂಧಾರ್ ಸ್ಕೂಲ್ ಆಫ್ ಆರ್ಟ್. ಈ ಒಂದು ಪ್ರಶ್ನೆ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 33, ಅನಲೈಸ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್. ಅದೇ ರೀತಿ ಇಲ್ಲಿ 10 ಮಾರ್ಕ್ಸ್ ಕ್ವಶನಲ್ಲಿ ವೈ ಇಸ್ ಗುಪ್ತಾ ಏಜ್ ಕಾಲ್ಡ್ ದ ಗೋಲ್ಡನ್ ಏಜ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಆಯಿತಾ, ಅದೇ ರೀತಿ ಇಲ್ಲಿ ನಿಮಗೆ ಸ್ಕೆಚ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ರಾಮಾನುಜಾಚಾರ್ಯ, ಇಲ್ಲಾಂದರೆ ಸ್ಕೆಚ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಮಧ್ವಾಚಾರ್ಯ, ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ರಾಮಾನುಜಾಚಾರ್ಯ. ದೀಸ್ 3 ಟೈಪ್ಸ್ ಕ್ವಶನ್ ಇಸ್ ಆರ್ ವೆರಿ ಇಂಪಾರ್ಟೆಂಟ್. ಆಯಿತಾ, ಇಲ್ಲಿ 10 ಮಾರ್ಕ್ಸ್ ಕ್ವಶನಲ್ಲಿ ನೋಡಿ, ವೈ ಇಸ್ ಗುಪ್ತಾ ಈಸ್ ಕಾಲ್ಡ್ ಗೋಲ್ಡನ್ ಏಜ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಆಯಿತಾ, ಕ್ರಿಟಿಕಲ್ ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್, ಈ ಒಂದು ಪ್ರಶ್ನೆ. ಅದೇ ರೀತಿ ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯ ಈಸ್ ಕಾಲ್ಡ್ ದ ಮೇಕರ್ ಆಫ್ ಮಾಡರ್ನ್ ಮೈಸೂರ್. ಎಕ್ಸ್ಪ್ಲೇನ್. ದಿಸ್ 4 ಕ್ವಶನ್ ಈಸ್ ಆರ್ ವೆರಿ ಇಂಪಾರ್ಟೆಂಟ್. ಕಾಲಾನುಕ್ರಮ ಪ್ರಶ್ನೆಗಳು ನೋಡೋಣ ಇವಾಗ. ಕಾಲಾನುಕ್ರಮ, ಈ ಕಾಲಾನುಕ್ರಮ ಪ್ರಶ್ನೆಗಳಿಗೆ ಏನು ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಬಹಳಷ್ಟು ಈಸಿಯಾಗಿ ಕೇಳ್ತಾರೆ. ನೋಡಿ, ಇದರ ವಿಶ್ವಿಗಳನ್ನು ನೋಡ್ಕೋಬೇಕಾಗುತ್ತೆ. ಕಾಲಾನುಕ್ರಮದಲ್ಲಿ ಬರೆಯುವಾಗ ವಿಶ್ವಿಗಳು ನೋಡ್ಕೋಬೇಕಾಗುತ್ತೆ. ಯಾವುದು ಚಿಕ್ಕದಾಗಿರುತ್ತೆ ಅದೇ ಒಣ್ಣೆದಾಗಿರುತ್ತೆ. ಇವಾಗ ತಕೊಳಂ ಕದನ, ಎಷ್ಟು 948ರಿಂದ 949 ಆಗಿದೆ. ಆಯಿತಾ, ತಕೊಳಂ ಕದನ. ಅದೇ ರೀತಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಇದೇನಾಗುತ್ತೆ, ಇದೆಷ್ಟು 1885. ಆಯಿತಾ, ಅದೇ ರೀತಿ ಹರಪ್ ನಗರವನ್ನು ಪತ್ತೆ ಹಚ್ಚಿದ್ದು. ಇವೆಲ್ಲವೂ ಹೇಗೆ ಸರ್ ನಮಗೆ ಬರಲ್ಲ ಅಂತ ಏನೂ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ನಾನು ಮುಂದಿನ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಗೆ ಸಮೀಪ ಬಂದಾಗ ಹೇಳ್ಕೊಡ್ತೀನಿ ಇಂಪಾರ್ಟೆಂಟ್ ಯಾವುದು ಅಂತ, ಅದಷ್ಟೇ ಓದ್ಕೊಂಡು ಹೋಗ್ಬೇಡ್ರಿ ಅಂತೆ. ಹರಪ್ ನಗರವನ್ನು ಪತ್ತೆ ಹಚ್ಚಿದ್ದು, ಇದಕ್ಕೆ ಆನ್ಸರ್ ಆಗಿರುತ್ತೆ 1921. ಆಯಿತಾ, ಅದೇ ರೀತಿ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಯಾವಾಗ, 1689ರಲ್ಲಿ. ಇವಾಗ ಇದರೊಳಗೆ ಚಿಕ್ಕದು ಯಾವುದಿದೆ, ಈ ಒಂದು ತಕೊಳಂ ಕದನ. ಎಷ್ಟು 948ರಿಂದ 949. ಕ್ವಶನ್ ನಂಬರ್ 38 ಇದೆಯಲ್ಲ, 38 ಅಂತ ಹಾಕಿ ಒಂದೇದು ಏನು ಬರೀಬೇಕಾಗುತ್ತೆ, ತಕೊಳಂ ಕದನ ಒಂದೇದು ಬರೀಬೇಕು. ಆಯಿತಾ, ಡಿ ಅಂತ ಹಾಕಿ
ತೊಕ್ಕಳಂ ಕದನ ಅಂತ ಬರೀಬೇಕು ಒಂದನೇದು. ಎರಡನೇದು ಯಾವುದಾಗುತ್ತೆ ಇದರೊಳಗೆ ಆಯಿತಾ. ಇದರ ಬದಲಿಗೆ ಇನ್ನೊಂದು ಚಿಕ್ಕದು ಯಾವುದಿದೆ, ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದರು ಆಯಿತಾ. ಅಂದರೆ 1689 ಇದೆ. ಸೊ ಎರಡನೇದು ಯಾವುದಾಗುತ್ತೆ, ಎ ಆಗುತ್ತೆ. ನೋಡಿ, ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಅಂತ ಎರಡನೇದಾಗುತ್ತೆ ಆಯಿತಾ. ಅದೇ ರೀತಿ ಮೂರನೇದು ಯಾವುದಾಗುತ್ತೆ, ಇದಕ್ಕಿಂತ ಚಿಕ್ಕದು ಯಾವುದಿದೆ ಇವಾಗ 1885 ಆಯಿತಾ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ 1885, ಇದು ಮೂರನೇದಾಗುತ್ತೆ. ಸಿ ಮೂರನೇದಾಗುತ್ತೆ. ಈ ಹರಪ್ ನಗರವನ್ನು ಪತ್ತೆ ಹಚ್ಚಿದ್ದು 1921 ಇದೆ, ಇದು ಕೊನೆಯಲ್ಲಿ ಬರುತ್ತೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಈ 1900 ಅಂತ ಏನು ಬರುತ್ತೆ ಅದು ಮೂರನೇದು ಇಲ್ಲಾಂದರೆ ನಾಲ್ಕನೇದು ಫಿಕ್ಸ್ ಆಗಿ ಬರುತ್ತೆ ಅದು ಆಯಿತಾ. 1900 ಇಸ್ವಿ ಬಂದಿದ್ದು, ಇದು ಇವಾಗ 900ರಿಂದ ಪ್ರಾರಂಭ ಆಗಿದೆ, 948 ಆಯಿತಾ. ತೊಕ್ಕಳಂ ಕದನ ಇದು ಒಂದೇದು ಬರುತ್ತೆ. ಎರಡನೇದು ಬರುತ್ತೆ ಯಾವುದು, 1689 ಬರುತ್ತೆ. ಯಾವುದು, ಬೆಂಗಳೂರನ್ನು ಖರೀದಿಸಿದ್ದು ಅಂತ 1689 ಅಂತ ಬರುತ್ತೆ, ಅದು ಎರಡನೇದು ಬರುತ್ತೆ. ಮೂರನೇದು ಯಾವುದು ಬರುತ್ತೆ ಇಲ್ಲಿ, 1885 ಬರುತ್ತೆ. ಯಾವುದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಅಂತ, ಇದು 1921 ಬರುತ್ತೆ. ಯಾವುದು, ಹರಪ್ ನಗರವನ್ನು ಪತ್ತೆ ಹಚ್ಚಿದ್ದು ಅಂತ ಆಯಿತಾ. ಸೊ ಇದು ನಾಲ್ಕನೇದು ಬರುತ್ತೆ ಈ ರೀತಿಯಲ್ಲಿ. ಇವಾಗ ಇಲ್ಲಿ ನೋಡಿ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇದು ಯಾವುದಾಗುತ್ತೆ ಇಲ್ಲಿ, ಬಟಲ್ ತಕೊಳಂ ಅಂತ. ಅದೇ ರೀತಿ ಇಲ್ಲಿ ಎರಡನೇದು ಯಾವುದಾಗುತ್ತೆ, ಓಕೆ, ಪರ್ಚೇಸ್ ಆಫ್ ಬೆಂಗಳೂರು ಬೈ ಚಿಕ್ಕ ದೇವರಾಜ ಒಡೆಯರ್. ಅದೇ ರೀತಿ ಮೂರನೇದು ಯಾವುದಾಗುತ್ತೆ, ದ ಫಸ್ಟ್ ಸೀಸನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದೇ ರೀತಿ ಡಿಸ್ಕವರಿ ಆಫ್ ಹರಪ್, ಇದು ನಾಲ್ಕನೇದಾಗುತ್ತೆ ಆಯಿತಾ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಸ್ನೇಹಿತರೆ ಇವಾಗ ನಕಾಶೆ ನೋಡೋಣ. ತಕ್ಷಶಿಲಾ ಎಲ್ಲಿ ಬರುತ್ತೆ, ಹಳೆಬೀಡು ಎಲ್ಲಿ ಬರುತ್ತೆ, ಪಾನಿಪತ್ ಎಲ್ಲಿ ಬರುತ್ತೆ, ಮತ್ತು ಅದೇ ರೀತಿ ಬಿಜಾಪುರ ಎಲ್ಲಿ ಬರುತ್ತೆ, ದಂಡಿಯಲ್ಲಿ ಬರುತ್ತೆ. ನೋಡಿ, ಸ್ಥಳಗಳು ಏನು ನಾವು ಗುರುತು ಮಾಡ್ತೀವಲ್ಲ ಮ್ಯಾಪ್ನಲ್ಲಿ, ಆ ಗುರುತು ಮಾಡಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2-3 ವಾಕ್ಯದಲ್ಲಿ ನಾವು ಬರಿಬೇಕು. ಅದರ ಫ್ಯಾಕ್ಟ್ ಬರಿಬೇಕು. ತಕ್ಷಶಿಲಾ ಅಲ್ಲಿ ಏನಾಗಿದೆ, ಹಳೆಬೀಡು ಅಲ್ಲಿ ಏನಾಗಿದೆ, ಪಾನಿಪತ್, 1ನೇ ಪಾನಿಪತ್ ಕದನ ನಡೀತು, 2ನೇ ಪಾನಿಪತ್ ಕದನ ನಡೀತು. 1ನೇ ಪಾನಿಪತ್ 1526ರಲ್ಲಿ, 2ನೇ ಪಾನಿಪತ್ 1556ರಲ್ಲಿ. ಹೀಗೆ ಬಿಜಾಪುರ್ ಅಲ್ಲಿ ಏನು ಗೋಲ್ಗುಮಟ್ ಇದೆ ಆಯಿತಾ, ಆದಿಲ್ ಶಾಹನ್ನು ನಿರ್ಮಿಸಿದನು, ಮುಗೀತು. ದಂಡಿಯಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿಂದ ಆರಂಭಿಸಿದರು ಅಂತ ಇಷ್ಟೇ ಬರೆದರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. ಮ್ಯಾಪ್ನಲ್ಲಿ ದಂಡಿ ಎಲ್ಲಿ ಬರುತ್ತೆ ಅಂತ ಗುರುತಿಸಬೇಕು. ಆ ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ ಇಲ್ಲಿ ಬರೀಬೇಕು. ಇವಾಗ ನೋಡೋಣ ಬನ್ನಿ, ಇವು 5 ಪ್ಲೇಸ್ ಮ್ಯಾಪ್ನಲ್ಲಿ ಬರೆಯುವಾಗ ಎ ಯಾವುದು ಕೇಳಿದ್ದಾರೆ, ತಕ್ಷಶಿಲಾ. ಬಿ ಯಾವುದು ಕೇಳಿದ್ದಾರೆ, ಹಳೆಬೀಡು. ಸಿ ಪಾನಿಪತ್. ಡಿ ಬಿಜಾಪುರ್. ಇ ಯಾವುದು ಬರುತ್ತೆ, ದಂಡಿ. 1ನೇದು ಎ ತಕ್ಷಶಿಲಾ, 2ನೇದು ಬಿ ಹಳೆಬೀಡು, 3ನೇದು ಪಾನಿಪತ್, 4ನೇದು ಬಿಜಾಪುರ್, 5ನೇದು ದಂಡಿ ಅಂತ ಕೇಳಿದ್ದಾರೆ ನಿಮಗೆ ಆಯಿತಾ. ಇವಾಗ ನೀವು ಮ್ಯಾಪ್ನಲ್ಲಿ ಬರೆಯುವಾಗ 1 ನಿಮಿಷ ನೋಡಿ, ನೀವು ಮ್ಯಾಪ್ನಲ್ಲಿ ಆನ್ಸರ್ ಮಾಡುವಾಗ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಮ್ಯಾಪ್ ಕೊಟ್ಟಿರ್ತಾರೆ ಅವರು ಆಯಿತಾ. ಹಿಂದ್ಗಡೆಯ ಕೊನೆ ಪೇಜ್ನಲ್ಲಿ ಮ್ಯಾಪ್ ನೀವು ಅಲ್ಲಿ ಅಟ್ಯಾಚ್ ಮಾಡಿ ಅಂತ ಹೇಳ್ತಾರೆ ನಿಮ್ಮ ಕಾಲೇಜಿನಲ್ಲಿ ಆಯಿತಾ. ಇವಾಗ ಮ್ಯಾಪ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇರುತ್ತೆ ಇಲ್ಲಿ ಆಯಿತಾ, ಅಲ್ಲೇ ಬರೀರಿ. ಏನಂತ, ಅಲ್ಲಿ ಆಪ್ಷನ್ ಯಾವುದು ಎ ಕೇಳಿದ್ದಾರೆ, ತಕ್ಷಶಿಲಾ. ಆಪ್ಷನ್ ಬಿ ಯಾವುದು ಕೇಳಿದ್ದಾರೆ, ಇಲ್ಲಿ ಹಳೆಬೀಡು. ಆಪ್ಷನ್ 3 ಯಾವುದು ಕೇಳಿದ್ದಾರೆ, ಇಲ್ಲಿ ಪಾನಿಪತ್. ಆಪ್ಷನ್ ಡಿ ಯಾವುದು ಕೇಳಿದ್ದಾರೆ, ಬಿಜಾಪುರ್. ಆಪ್ಷನ್ ಇ ಯಾವುದು ಕೇಳಿದ್ದಾರೆ, ಇಲ್ಲಿ ದಂಡಿ. ಇಲ್ಲಿ ಆಪ್ಷನ್ ಎ ತಕ್ಷಶಿಲಾ, ಆಪ್ಷನ್ ಬಿ ಹಳೆಬೀಡು, ಆಪ್ಷನ್ ಸಿ ಪಾನಿಪತ್, ಆಪ್ಷನ್ ಡಿ ಬಿಜಾಪುರ್, ಆಪ್ಷನ್ ಇ ದಂಡಿ ಅಂತ ಇಲ್ಲಿ ಬರೆದುಕೊಳ್ಳ್ರಿ ಆಯಿತಾ. ಪಕ್ಕದಲ್ಲೇ ಜಾಗ ಇರುತ್ತೆ, ಇಲ್ಲಿ ಬರೆದುಕೊಳ್ಳ್ರಿ. ಆವಾಗ ನೀವು ಮ್ಯಾಪ್ನಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಇವಾಗ ಟಿಕ್ ಹಾಕಿ ತಕ್ಷಶಿಲಾ ಅಂತ ಈ ರೀತಿ ಬರೀಬಾರ್ದು, ರಾಂಗ್ ಆಯಿತಾ. ನಾನು ನಿಮಗೆ ಗೊತ್ತಾಗಬೇಕಂತ ಬರೆದಿದ್ದೇನೆ, ಆ ರೀತಿ ಬರೆಯೋಕ್ಕೆ ಹೋಗಬೇಡ್ರಿ. ಇಲ್ಲಿ ತಕ್ಷಶಿಲಾ ಬರುತ್ತೆ, ಇಲ್ಲಿ ತಕ್ಷಶಿಲಾ. ಅದಕ್ಕೆ ಆಪ್ಷನ್ ಯಾವುದಿದೆ, ಎ ಇದೆ. ಏನಂತ ಹಾಕಬೇಕು, ಆಪ್ಷನ್ ಎ ಅಂತ ಇಷ್ಟೇ ಹಾಕ್ರಿ. ಇಲ್ಲಿ ಸ್ಥಳ ಬರೀರಿ, ನಿಮಗೆ ಜಾಗ ಕೊಟ್ಟಿರ್ತಾರೆ. ತಕ್ಷಶಿಲಾ ಏನು ಇಲ್ಲಿ ಟಿಕ್ ಅಂತ ಹಾಕಿ ಇಲ್ಲಿ ಎ ಅಂತ ಇಷ್ಟೇ ಹಾಕಬೇಕು. ತಕ್ಷಶಿಲಾ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ತಕ್ಷಶಿಲಾ ಅಂತ ಇಲ್ಲಿ ಬರೀರಿ ಆಯಿತಾ. ತಕ್ಷಶಿಲೆ ಅಂತ ಇಲ್ಲಿ ಬರೀರಿ, ಇಲ್ಲಿ ಬರೆಯೋಕ್ಕೆ ಹೋಗ್ಬೇಡ್ರಿ. ನಾನು ಬರೆದಂತೆ ಬರೆಯೋಕ್ಕೆ ಹೋಗ್ಬೇಡ್ರಿ, ನೀವು ಸಪ್ರೇಟಾಗಿ ಇಲ್ಲಿ ಬರೀಬೇಕು ಆಯಿತಾ. ಇಲ್ಲಿ ನಿಮಗೆ ಜಾಗ ಇರುತ್ತೆ, ಎ ತಕ್ಷಶಿಲಾ, ಇಲ್ಲಿ ಟಿಕ್ ಹಾಕಬೇಕು, ಇಲ್ಲಿ ಎ ಅಂತ ಅಷ್ಟೇ ಬರಿಬೇಕು. ಅದೇ ರೀತಿ ಬಿ ಅಂತ ಇಲ್ಲಿ ಬರಿಬೇಕು. ಯಾವುದು, ಹಳೆಬೀಡು ಎಲ್ಲಿ ಬರುತ್ತೆ, ಹಳೆಬೀಡು ಇಲ್ಲಿ ಬರುತ್ತೆ. ಬಿ ಅಂತ ಇಲ್ಲಿ ಬರಿಬೇಕು ಇಷ್ಟೇ ಆಯಿತಾ. ಇಲ್ಲಿ ಬಿ ಅಂತ ನೀವು ಬರಿಬೇಕು ಆಯಿತಾ. ಅದೇ ರೀತಿ ಸಿ ಪಾನಿಪತ್, ಇಲ್ಲಿ ಸಿ ಆಯಿತಾ. ಇಲ್ಲಿ ನೀವು ಎ ಬಿ ಸಿ ಅಂತ ಬರೆದಿರ್ತೀರ ಆಲ್ರೆಡಿ ಆಯಿತಾ. ಡಿ ಬಿಜಾಪುರ್ ಇಲ್ಲಿ ಬರುತ್ತೆ, ಡಿ ಆಯಿತಾ.
ಅದೇ ರೀತಿ ದಂಡಿ ಇಲ್ಲಿ ಬರುತ್ತೆ ಇ, ಆಯಿತಾ. ಆಪ್ಷನ್ ಇ ಕೊಟ್ಟಿದ್ದಾರೆ, ಆಪ್ಷನ್ ಇ ಮುಗೀತು. ಈ ರೀತಿ ಬರೆದರೆ ನಮಗೆ ಇಲ್ಲಿ 5 ಮಾರ್ಕ್ಸ್ ಬಂತು. ಇವಾಗ ತಕ್ಷಶಿಲ ಮತ್ತು ಹಳೆಬೀಡು, ಪಾನಿಪತ್, ಬಿಜಾಪುರ, ದಂಡಿ ನೀವು ಏನು ಮ್ಯಾಪ್ನಲ್ಲಿ ಗುರುತು ಮಾಡಿದಿರಲ್ಲ, ಆ ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ 2-3 ವಾಕ್ಯದಲ್ಲಿ ಬರೀಬೇಕು ಅಂದಿದ್ದಾರೆ ಅವರು. ಇವಾಗ ತಕ್ಷಶಿಲ ಇದರ 2-3 ವಾಕ್ಯದಲ್ಲಿ ಏನು ಬರಿತೀರಾ ಅಂದರೆ ಫ್ಯಾಕ್ಟ್ ಏನಾದರೂ ಬರಿಬೇಕು, ಅಲ್ಲಿ ಏನಾಗಿದೆ ಅಂತ, ಅದರ ಬಗ್ಗೆ 2-3 ವಾಕ್ಯದಲ್ಲಿ ಬರಿಬೇಕು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗುತ್ತೆ, ಆಯಿತಾ. ಇದು ಪಾಕಿಸ್ತಾನದಲ್ಲಿದೆ, ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಮುಗೀತು, ಇಷ್ಟೇ. ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಅಂತ ಇಷ್ಟೇ ಬರೀರಿ ಸಾಕು. ನಿಮಗೆ ಮ್ಯಾಪಲ್ಲಿ ಏನು ನೀವು ಗುರುತು ಮಾಡಿರಲ್ಲ ಅದಕ್ಕೆ 1 ಮಾರ್ಕ್ಸ್, ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿದಿರಲ್ಲ ಅದರ ಬಗ್ಗೆ ಅದಕ್ಕೊಂದು ಮಾರ್ಕ್ಸ್, ಇಲ್ಲಿ ನಿಮಗೆ 2 ಮಾರ್ಕ್ಸ್ ಬಂತು, ಆಯಿತಾ. ಟೋಟಲ್ ಆಗಿ ನಿಮಗೆ 10 ಅಂಕದ ಪ್ರಶ್ನೆ ಆಗಿರುತ್ತೆ ಅದು, ಆಯಿತಾ. ಅದೇ ರೀತಿ ಯಾವುದು ಕೇಳಿದರೆ ಅಲ್ಲಿ ನಿಮಗೆ ಆಪ್ಷನ್ ಬಿ ಹಳೆಬೀಡು. ಇವಾಗ ಹಳೆಬೀಡು ಏನು, ಇದು ಹಾಸನ ಜಿಲ್ಲೆಯಲ್ಲಿದೆ. ಇದರ ಮೊದಲ ಹೆಸರು ದೋರ್ ಸಮುದ್ರ. ಅದೇ ರೀತಿ ಮತ್ತು ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯಗಳು ಇಲ್ಲಿವೆ ಅಂತ ಇಷ್ಟೇ. ಅದೇ ರೀತಿ ಪಾನಿಪತ್, ಆಯಿತಾ. ಪಾನಿಪತ್ ಬಗ್ಗೆ ಇದು ಹರಿಯಾಣ ರಾಜ್ಯದಲ್ಲಿದೆ. ಭಾರತದ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಭೂಮಿಯಾಗಿದ್ದು, ಮೊದಲನೆಯ ಪಾನಿಪತ್ ಕದನ, 2ನೇ ಪಾನಿಪತ್ ಕದನ, 3ನೇ ಪಾನಿಪತ್ ಕದನ ಇಲ್ಲೇ ನಡೆಯಿತು. ಇಲ್ಲಿ ಪ್ರಮುಖ 3 ಕದನಗಳು ನಡೆಯಿತು ಅಂತ. ಅದೇ ರೀತಿ ಬಿಜಾಪುರ್ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಇದು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ ಇಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ ಅಂತ ಇಷ್ಟೇ ಬರೆದು ಬಿಡೋದು. ಅದೇ ರೀತಿ ದಂಡಿ ಕೇಳಿದ್ದಾರೆ, ಇಲ್ಲಿ ನೋಡಿ, ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು ಇಲ್ಲಿಂದ ಆರಂಭಿಸಿದರು. ಮುಗಿತು, ಇಷ್ಟು ಮಾಡಿದರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ, ಆಯಿತಾ. ಇಲ್ಲಿ ಏನು ಪ್ಲೇಸಸ್ಗಳು ಕೊಟ್ಟಿರ್ತಾರಲ್ಲ ಮ್ಯಾಪ್ನಲ್ಲಿ ಎಲ್ಲಿ ಬರುತ್ತೆ ಅಂತ ಗುರುತಿಸಬೇಕು. ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ 2-3 ವಾಕ್ಯದಲ್ಲಿ ಸ್ವಲ್ಪ ಬರೆದರೆ ಇಲ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. ಬಹಳಷ್ಟು ಈಸಿಯಾಗಿದೆ ಮತ್ತು ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ಓದುವಾಗ ನೋಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ನಾನು ಇವಾಗ ಕೀ ಆನ್ಸರ್ ಮಾಡಿದ್ದೇನೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ ಬನ್ನಿ. ಮಾದರಿ ಪ್ರಶ್ನೆ ಪತ್ರಿಕೆ 2, ಆಯಿತಾ. 1ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ. 1ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕ್ವಶನ್ಸ್ಗಳು ಇರುತ್ತಲ್ಲ ಇಲ್ಲಿ ರಿಪೀಟ್ ಆಗಿರುತ್ತೆ. ಗಮನ ಇಟ್ಟು ಅಬ್ಸರ್ವ್ ಮಾಡ್ತಾರೆ. ಈ ರೀತಿಯಲ್ಲಿ ನೀವು ಅಬ್ಸರ್ವ್ ಮಾಡೋದ್ರಿಂದ ಇಲ್ಲಿ ನಿಮ್ಮದು 30% ಏನಿದೆಲ್ಲ ಸ್ಟಡಿ ಕವರ್ ಆಗಿಬಿಡುತ್ತೆ, ಆಯಿತಾ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ಇಂಗ್ಲೀಷ್ ವರ್ಷನ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡಿಸ್ಕೊಳ್ಳಿ, ಆಯಿತಾ. ಇಲ್ಲಿ ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳುವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರ ಕೀ ಆನ್ಸರ್ ಇವಾಗ ನೋಡೋಣ. ಈ ಸ್ಥಳವನ್ನು ಮಡಿದವರ ದಿಬ್ಬ ನೋಡಿ, ಹಿಂದಿನ ಪ್ರೀವಿಯಸ್ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ನಾವು ನೋಡಿದ್ದೇವೆ, ಆಯಿತಾ. ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಮೊಹೆಂಜೊದಾರೋ, ಆಯಿತಾ. ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಕ್ವಶನ್ ಕೇಳಿದ್ದಾರೆ ಇದು, ಆಯಿತಾ, ಮತ್ತೆ ರಿಪೀಟ್ ಆಗಿದೆ, ಆಯಿತಾ. ಅದೇ ರೀತಿ ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷ ಹಾರಿ ಹೋಯಿತು ಎಂದು ಉಲ್ಲೇಖಿಸುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಐಹೊಳೆ ಶಾಸನ. ಐಹೊಳೆ ಶಾಸನ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ರೀತಿ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಶಿವಾಜಿ ಮತ್ತು ಜಯಸಿಂಗ್. ಕ್ವಶನ್ ನಂಬರ್ 4, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಡಿ ಕಾನ್ಪುರ್ ನಾನಾ ಸಾಹೇಬ್. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ರಾಜ್ ಪುನರ್ ವಿಂಗಡಣೆಯ ಸಮಿತಿಯ ಚೇರ್ಮನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಫಜಲ್ ಅಲಿ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಬುದ್ಧ ಚರಿತವನ್ನು ಬರೆದವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಶ್ವಘೋಷ, ಇದು 6ನೇದು ಅಶ್ವಘೋಷ. ಅದೇ ರೀತಿ 7ನೇದಕ್ಕೆ ಆನ್ಸರ್ ನೋಡಿ, ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು, ಇದು ಕಾಶಿ. 7ನೇದು ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ. 8ನೇದು, ಆಯಿತಾ. ಅದೇ ರೀತಿ 9ನೇದಕ್ಕೆ ಆನ್ಸರ್ ನೋಡಿ, ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದಾಗಿತ್ತು? ಮಾಣಿಕೇಟ್, ಇದು 9ನೇದು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ 1602, ಇದು 10ನೇದು. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಂದರೆ ಹೊಂದಿಸಿ ಬರೆಯಿರಿ. ಹುವೆನ್ ಥಾಂಗ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ. ಸಿಯುಕಿ ಆಪ್ಷನ್ 3 ಇದಕ್ಕೆ ಆನ್ಸರ್ ಆಗಿರುತ್ತೆ 1ನೇದಕ್ಕೆ.
ಅದೇ ರೀತಿ ಪಾಂಚೌ ಇದಕ್ಕೆ ಆನ್ಸರ್ ಆಗಿರುತ್ತೆ ಚೀನಾದ ಸೇನಾನಿ. ಅದೇ ರೀತಿ ಪೊನ್ನ ಇದಕ್ಕೆ ಆನ್ಸರ್ ಆಗಿರುತ್ತೆ ಉಭಯ ಚಕ್ರವರ್ತಿ. ಅಕ್ಬರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ದಿನ್ ಇ ಇಲಾಯಿ. ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ಆನ್ಸರ್ ಆಗಿರುತ್ತೆ ಕೈಗಾರೀಕರಣ ಇಲ್ಲವೇ ವಿನಾಶ. ಓಕೆ, ಕೈಗಾರೀಕರಣ ಇಲ್ಲವೇ ವಿನಾಶ. ಆಯ್ತಾ, ಇಲ್ಲಿ ನೋಡಿ ಗಮನ ಇಟ್ಟು ಕೇಳಿ. ಹುವೆನ್ಥಾಂಗ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೂರನೇದು ಸ್ಯೂಕಿ. ಪಾಂಚೌ ಇದಕ್ಕೆ ಆನ್ಸರ್ ಆಗಿರುತ್ತೆ ಚೀನಾದ ಸೈನಾನಿ. ಪೊನ್ನ ಉಭಯ ಕವಿ ಚಕ್ರವರ್ತಿ. ಅಕ್ಬರ್ ದಿನ್ ಇ ಇಲಾಯಿ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ. ಆಯಿತಾ, ಇವಾಗ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ, ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು? ಇದಕ್ಕೆ ಆನ್ಸರ್ ನೋಡಿ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಲ್ಗಡೆ ಶೋ ಆಗ್ತದೆ ಆನ್ಸರ್. ಓಕೆ, ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೆ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದು. ಓಕೆ, ಕ್ವಾರ್ಟರ್ ಜೆಟ್ಮನ್ ಎಂದು ಯಾರನ್ನು ಕರೆಯುತ್ತಾರೆ? ಹಳೆಯ ಶಿಲಾಯುಗದ ಮಾನವನನ್ನು. ಆಯಿತಾ, ಕುಡುವೈಲ್ ಎಂದರೇನು? ನೋಡಿ ಚೋಳರ ಗ್ರಾಮಾಡಳಿತದಲ್ಲಿ ಓಕೆ ಚುನಾವಣೆಯನ್ನು ಮಾಡುವುದು ಅಂತ ಇಷ್ಟೇ ಬರೀರಿ ಸಾಕು. ಓಕೆ, ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜ ಒಡೆಯರು. ಓಕೆ, ರಾಜ ಒಡೆಯರು ಎಷ್ಟು 1610ರಲ್ಲಿ ರಾಜ ಒಡೆಯರ್. ಕ್ವಶನ್ ನಂಬರ್ 16, ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಯಾವ ವರ್ಷ ಜರುಗಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ 1893ರಲ್ಲಿ. ಆಯಿತಾ, ಅದೇ ರೀತಿ ಇವಾಗ 2 ಅಂಕದ ಪ್ರಶ್ನೆಗಳು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ನೋಡಿ ಆನ್ಸರ್. ಇಲ್ಲಿ ಮೊದಲನೆಯ ಪ್ರಶ್ನೆ ಯಾವುದು? 17ನೇ ಪ್ರಶ್ನೆ, ಪ್ರಾಕ್ತನ ಆಧಾರಗಳೆಂದರೇನು? ಅದೇ ರೀತಿ ಕ್ವಶನ್ ನಂಬರ್ 18, ಸಿಂಧು ನಾಗರಿಕತೆಯ ಹಂತಕ್ಕೆ ಯಾವುದಾದರೂ 2 ಕಾರಣಗಳು. ಕ್ವಶನ್ ನಂಬರ್ 19, ವೈದಿಕ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ನೋಡಿ ಮತ್ತೆ ರಿಪೀಟ್ ಆಗಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಈ 3 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ. 17, 18, 19 ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ, ಪ್ರಾಕ್ತನ ಆಧಾರಗಳು ಎಂದರೇನು? ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ. ಆಯಿತಾ, ಇಲ್ಲಿ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆನ್ಸರ್ ಆಗಿರುತ್ತೆ 2 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ ಆಲ್ರೆಡಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ತೋರಿಸಿದ್ದೇನೆ. 2 ಅಂಕದ ಪ್ರಶ್ನೆಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇರುತ್ತೆ, ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ರಿ. ಇಲ್ಲಿ ಪ್ರಾಕ್ತನ ಆಧಾರಗಳು ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅನ್ವೇಷಣೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ ಅಂತ ಇಷ್ಟೇ. ಅದೇ ರೀತಿ ಕ್ವಶನ್ ನಂಬರ್ 18 ಯಾವುದು? ಸಿಂಧು ನಾಗರಿಕತೆಯ ಹಂತಕ್ಕೆ ಯಾವುದಾದರೂ 2 ಕಾರಣಗಳು. ಯಾವುದಾದರೂ 2 ಬರೀರಿ. ಆಯಿತಾ, ಸತತ ಪ್ರವಾಹಗಳು, ಭೂಮಿಯು ಅತಿಯಾದ ಬಳಕೆಯಿಂದ ಬರಡಾಗಿರಬಹುದು, ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯನ್ನು ಬರಡಾಗಿಸಿರಬಹುದು. ಓಕೆ, ಸಾಂಕ್ರಾಮಿಕ ರೋಗಗಳು ಹರಡುವಿಕೆ, ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾಯಿಸುವುದರಿಂದ. ಯಾವುದಾದ್ರೂ 2 ಬರೀರಿ. ಆಯಿತಾ, ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಇಲ್ಲಿ ವೈದಿಕ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ವೈದಿಕ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಘಾಗರಿ ಆಗಿರ್ಬೋದು, ಮೈತ್ರಿ, ಶಾಶ್ವತಿ, ಲೋಪಮುದ್ರಾ. ಯಾವುದಾದ್ರೂ 2 ಬರೀರಿ. ಇವಾಗ ಬೇರೆ ಪ್ರಶ್ನೆ ನೋಡೋಣ. ಇವಾಗ ಬೇರೆ ಪ್ರಶ್ನೆ ನೋಡಿ. ಕ್ವಶನ್ ನಂಬರ್ 17 ಆಯಿತು, 18 ಆಯಿತು, 19 ಆಯಿತು, 20 ಕ್ವಶನ್ ಇದೆ. ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕಾನಿಷ್ಕನು ಕೈಗೊಂಡ ಯಾವುದಾದ್ರೂ 2 ಕ್ರಮಗಳನ್ನು ಬರೆಯಿರಿ. ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 21 ಏನು ಕೇಳಿದರೆ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಮೂಲಾಧಾರಗಳನ್ನು ಹೆಸರಿಸಿ. ಅದೇ ರೀತಿ ಕ್ವಶನ್ ನಂಬರ್ 22 ಯಾವುದು ಕೇಳಿದರೆ ಕರ್ನಾಟಕದ ಮೊದಲ ಅರಸ ಮನೆತನ ಯಾವುದು ಹಾಗೂ ಅವರ ಹೊರಡಿಸಿದ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಇಲ್ಲಿ ಕೇಳಿದರೆ. ಇವಾಗ ಕ್ವಶನ್ ನಂಬರ್ 20, 21, 22 ಇದಕ್ಕೆ ಆನ್ಸರ್ ನೋಡೋಣ. ಇವಾಗ ನೋಡಿ ಕ್ವಶನ್ ನಂಬರ್ 20, ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕಾನಿಷ್ಕನು ಕೈಗೊಂಡ ಯಾವುದಾದ್ರು 2 ಕ್ರಮಗಳು ಬರೀರಿ. ಅಂದ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಲಾಯಿತು, ಬೌದ್ಧ ದಿಕ್ಕುಗಳಿಗೆ ವಿಸ್ತರಿಸಲಾಯಿತು. ಅದೇ ರೀತಿ ಆಯಿತಾ, ಭಿಕ್ಷುಗಳಿಗೆ ಉಪಯೋಗಕ್ಕಾಗಿ ಕಟ್ಟಲಾಯಿತು ವಿಹಾರಗಳು ಮತ್ತು ಮಠಗಳು. ಓಕೆ, ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್, ಓಕೆ, ಟಿಬೇಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳುಹಿಸಲಾಯಿತು ಅಂತ ಯಾವುದಾದ್ರೂ 2 ಬರೀರಿ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿ ನೋಡಿ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಮೂಲಾಧಾರಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಅದೇ ರೀತಿ ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿಚಂದ್ರಂ ಗುಪ್ತಂ. ಯಾವುದಾದ್ರೂ 2 ಬರೀರಿ. ಆಯಿತಾ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಕನ್ನಡದ ಮೊದಲ ಅರಸ ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಕದಂಬರು ಅಂತ. ಕರ್ನಾಟಕದ ಮೊದಲ ಅರಸರು ಯಾರು? ಕದಂಬರು.
ಆಯಿತಾ. ಅವರ ಶಾಸನ ಯಾವುದಂದರೆ ಹಲ್ಮಿಡಿ ಶಾಸನ. ಅದೇ ರೀತಿ ಇವಾಗ ಬೇರೆ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಬೇರೆ ಪ್ರಶ್ನೆ ಆಯಿತಾ. ಎಲ್ಲವೂ ಆಯಿತು. ಕ್ವಶನ್ ನಂಬರ್ 17, 18, 19, 20, 21, 22, 22 ಆಯಿತು. 23 ಯಾವುದು? ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾಣಿಕೇಟ್ ಭೇಟಿ ನೀಡಿದರು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡೋಣ. ಕ್ವಶನ್ ನಂಬರ್ 23. ಅದೇ ರೀತಿ ಕ್ವಶನ್ ನಂಬರ್ 24, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ್ ರಾಜ ಮನೆತನಗಳನ್ನು ಹೆಸರಿಸಿ. ಓಕೆ. ಅದೇ ರೀತಿ ಕ್ವಶನ್ ನಂಬರ್ 25 ಯಾವುದು ಕೇಳಿದರೆ ಚೌತ್ ಎಂದರೇನು? ಈ ಒಂದು 3 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ. 23, 24, 25 ಈ 3 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಇವಾಗ. ಕ್ವಶನ್ ನಂಬರ್ 23, ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾಣಿಕೇಟ್ ಭೇಟಿ ನೀಡಿದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಅರಬ್ ಪ್ರವಾಸಿ ಸುಲೇಮಾನ್ ಶಾಸ 851ರಲ್ಲಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಆಯಿತಾ. ಕ್ವಶನ್ ನಂಬರ್ 24, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ ರಾಜ ಮನೆತನಗಳನ್ನು ಹೆಸರಿಸಿ. ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ 4 ಕೊಟ್ಟಿದ್ದೇನೆ. ಯಲಹಂಕ ನಾಡ ಪ್ರಭುಗಳು, ಅದೇ ರೀತಿ ಕಳೆದಿಯ ನಾಯಕರು, ಅದೇ ರೀತಿ ಚಿತ್ರದುರ್ಗದ ನಾಯಕರು, ಮೈಸೂರು ಒಡೆಯರು. ಯಾವುದಾದ್ರೂ 2 ಬರೀರಿ ಸಾಕು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಇದೆ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಚೌತ್ ಎಂದರೇನು? ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಇಲ್ಲಿ ಶಿವಾಜಿಯು ನೇರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂ ಕಂದಾಯದಲ್ಲಿ 4ರಷ್ಟು 4ನೇ ಭಾಗವನ್ನು ಶಿವಾಜಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿದೆ ಅಂತ ಆನ್ಸರ್ ಬರೀರಿ. ಉತ್ತರ ಭಾರತದ ಯಾವುದಾದರೂ 2 ಭಕ್ತಿ ಚಳವಳಿಯ ಸಂತರನ್ನು ಹೆಸರಿಸಿ. ರಮಾನಂದ್ ಕಬೀರ್ ಮತ್ತು ಗುರುನಾಯಕ್ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ. ಕ್ವಶನ್ ನಂಬರ್ 26 ಆಯಿತು. ಕ್ವಶನ್ ನಂಬರ್ 27, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಯಾವ್ಯಾವು ಅಂತ ಇಲ್ಲಿ ಕೇಳಿದ್ದಾರೆ. ಯಾವುದಾದ್ರು 2. ಈ ದಂಗೆಯು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ ಅಂತ ಒಂದನೆಯ ಪಾಯಿಂಟ್ ಹಾಕಿರಿ. ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ರಜಪೂತರು ಮತ್ತು ಬಂಗಾಳಿಗಳು, ಹೈದರಾಬಾದಿನ ನಿಜಾಮನು ಆಯಿತಾ, ಕಾಶ್ಮೀರ್ ಮಹಾರಾಜ ಇವರೆಲ್ಲ ಬ್ರಿಟಿಷರನ್ನು ಬೆಂಬಲಿಸಿದರು. ದೊಡ್ಡ ದೊಡ್ಡ ಜಮೀನ್ದಾರರು, ವ್ಯಾಪಾರಸ್ಥರು ಆಯಿತಾ ಸಹ ಬ್ರಿಟಿಷರನ್ನು ಬೆಂಬಲಿಸಿದರು. ಯಾವುದಾದ್ರು 2 ಬರೀರಿ ಸಾಕು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ? 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಕ್ವಶನ್ ನಂಬರ್ 29 ಕೊನೆಯ ಪ್ರಶ್ನೆ. ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು? ಇದಕ್ಕೆ ಬೆಂಗಳೂರು ಹಾಗೂ ಜೋಳರಪೇಟೆ ಮಧ್ಯೆ ಅಂತ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಆಯಿತಾ. ನೋಡಿ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 2 ಅಂಕದ ಪ್ರಶ್ನೆಗಳು ನಾನು ನಿಮಗೆ ನೀಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಚೌತ್ ಎಂದರೇನಾಗಿರ್ಬೋದು, ಅದೇ ರೀತಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದ್ರು 2 ಕಾರಣಗಳು ವೆರಿ ಇಂಪಾರ್ಟೆಂಟ್. ಮತ್ತು ಅದೇ ರೀತಿ ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು, ಅದೇ ರೀತಿ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ, ಅದೇ ರೀತಿ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ 2 ಮೂಲಾಧಾರಗಳಾಗಿರ್ಬೋದು. ನೋಡಿ, ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕನಿಷ್ಕನು ಕೈಗೊಂಡ ಯಾವುದಾದ್ರು 2 ಕ್ರಮಗಳು, ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳು ಅತಿ ಹೆಚ್ಚು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ನನ್ನ ಪ್ರಕಾರ ಇಂಪಾರ್ಟೆಂಟ್ಗಳು ಇಲ್ಲಿ ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ, ಬಸವೇಶ್ವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಆಯಿತಾ. ಈ 3 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ನಾನು ಹೇಳಿದ್ದೆ ಕ್ವಶನ್ ನಂಬರ್ 35 ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸ್ರಿ. ಇಂಪಾರ್ಟೆಂಟ್ ಪ್ರಶ್ನೆ ಆಯಿತಾ. ಅದೇ ರೀತಿ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್. ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದ ಕುರಿತು ಟಿಪ್ಪಣಿ ಬರೀರಿ. ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಇಲ್ಲಿ ಕಾಲಾನುಕ್ರಮ ನೋಡ್ಕೊಳ್ಳಿ. ಇವಾಗ ಕಾಲಾನುಕ್ರಮ ನಾನು ನಿಮಗೆ ಹೇಳುತ್ತೇನೆ. 10 ಅಂಕದ ಪ್ರಶ್ನೆಯಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ನಾನು ವಿತ್ ಆನ್ಸರ್ ಮುಖಾಂತರ ಕ್ಲಾಸ್ನಲ್ಲಿ ಹೇಳಕ್ಕೆ ಬರ್ತೀನಿ ನಿಮಗೆ. ಅವಾಗ ನಾವು ಡಿಸ್ಕಷನ್ ಮಾಡೋಣ, ಡೋಂಟ್ ವರಿ. ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಟಿಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 30, 31 ಆಯಿತಾ, 32 ವೆರಿ ಇಂಪಾರ್ಟೆಂಟ್. ಅದೇ ರೀತಿ
34 ಇಂಪಾರ್ಟೆಂಟ್, 37 ಇಂಪಾರ್ಟೆಂಟ್, ಅದೇ ರೀತಿ 36 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು 35 ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದು 37 ಬಿಟ್ಟು ಹಾಕಿ, 34, 35, 36 ಈ 3 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಇವಾಗ ಕಾಲಾನುಕ್ರಮ ಪ್ರಶ್ನೆಗಳು. ಓಕೆ, ಕ್ರೊನಾಲಜಿಕಲ್ ಆರ್ಡರ್ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು, ಯಾವ ಎಲ್ಲೆಲ್ಲಿ ಬರುತ್ತೆ, ಫಸ್ಟ್ ಯಾವ್ದು ಬರುತ್ತೆ ಯಾವುದಿಲ್ಲ ಅಂತ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನಾನು ನಿಮ್ಗೆ ಹೇಳ್ತೇನೆ, ಡೋಂಟ್ ವರಿ, ಇದರ ಮೇಲೆ ಒಂದು ಡೆಡಿಕೇಟ್ ಆಗಿ ಒಂದೇ ವಿಡಿಯೋನಲ್ಲಿ ಹೇಳ್ಬಿಡ್ತೀನಿ ಯಾವುದು ಇಂಪಾರ್ಟೆಂಟ್ ಅಂತ ನಾವು ನೋಡ್ಕೊಂಡ್ಬಿಡೋಣ. ಮುಂದಿನ ದಿನಗಳಲ್ಲಿ ವಿಡಿಯೋ ಬರುತ್ತೆ, ಡೋಂಟ್ ವರಿ. ಒಂದನೆಯ ತೇರನ್ ಕದನ ಶಾಸ, ಓಕೆ, ಶಾಸ 1191, ಇದು ನೆನಪಿನಲ್ಲಿ ಇಟ್ಕೊಳ್ಳಿ, 1191. ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ ಯಾವಾಗಾಯಿತು? 1472 ಶಾಸ. ಅದೇ ರೀತಿ ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ ಶಾಸಪು ಆಯಿತಾ, ಶಾಸಪು 250. ಗುಪ್ತ ಶಕೆ ಆರಂಭ ಯಾವಾಗಾಯಿತು? 320. ಇವಾಗ ಇದರೊಳಗೆ ಚಿಕ್ಕದು ಯಾವುದು? ಮೂರನೇದಾಗುತ್ತೆ. ಯಾವುದು? ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ, ಇದು ಒಂದನೇದಾಗುತ್ತೆ. ಏನಂತ ಬರೀಬೇಕು? ಕ್ವಶನ್ ನಂಬರ್ 38 ಅಂತ ಹಾಕಿ ಸಿ ಅಂತ ಹಾಕಿ ಯಾವುದು ಬರೀಬೇಕು? ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ ಒಂದನೇದಾಗುತ್ತೆ. ಕಾಲಾನುಕ್ರಮದಲ್ಲಿ ಬರೀಬೇಕಲ್ಲ, ಒಂದನೇದು ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ. 250ಕ್ಕಿಂತ ಯಾವುದು ದೊಡ್ಡದಾಗಿದೆ? ಇದು 320 ಆಯಿತಾ. ಅವಾಗ ಗುಪ್ತ ಶಕೆ ಎರಡನೇದಾಗುತ್ತೆ, ಡಿ. ಇಲ್ಲಿ ಗುಪ್ತ ಶಕೆ. ಮೂರನೇದು 320, ಇದಕ್ಕಿಂತ ದೊಡ್ಡದು ಯಾವುದಿದೆ? ಇಲ್ಲಿ ನೋಡಿ 1191 ಇದೆ, ಇಲ್ಲಿ 1472 ಇದೆ. ಯಾವುದು ಬರುತ್ತೆ ಇಲ್ಲಿ? ಒಂದನೆಯ ತೇರನ್ ಕದನ. ಇಲ್ಲಿ ನೋಡಿ ಎ, ಒಂದನೆಯ ತೇರನ್ ಕದನ ಆಯಿತಾ. ಅದೇ ರೀತಿ 1472 ಇದೆ, ಇದು ಕೊನೆಯದಲ್ಲಿ ಬರುತ್ತೆ. ಯಾವುದು? ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ. ಓಕೆ, ಆಪ್ಷನ್ ಬಿ. ಓಕೆ, ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ ಅಂತ ಇದಾಗಿರುತ್ತೆ. ಸೊ ಒಂದನೇದು ಯಾವುದು ಬರುತ್ತೆ ಕಾಲಾನುಕ್ರಮದಲ್ಲಿ? ಒಂದನೇದು ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ, ಎರಡನೇದು ಗುಪ್ತ ಶಕೆ ಆರಂಭ, ಅದೇ ರೀತಿ ಮೂರನೇದು ಯಾವುದು ಬರುತ್ತೆ? ಒಂದನೆಯ ತೇರನ್ ಕದನ, ನಾಲ್ಕನೇದು ಯಾವುದು ಬರುತ್ತೆ? ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ ಅಂತ ಆಯಿತಾ. ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಲ್ಲ ಆಯಿತಾ, ನಿಮಗೂ ಕೂಡ ಹೇಳಬೇಕಾ ಇಲ್ಲಿ ಸಪ್ರೇಟಾಗಿ. ಒಂದನೇದು ಯಾವುದಾಗುತ್ತೆ? ಸಿ ಆಗುತ್ತೆ. ಅದೇ ರೀತಿ ಎರಡನೇದು ಯಾವುದಾಗುತ್ತೆ? ಡಿ ಆಗುತ್ತೆ. ಮೂರನೇದು ಯಾವುದಾಗುತ್ತೆ? ಎ ಆಗುತ್ತೆ. ಅದೇ ರೀತಿ ನಾಲ್ಕನೇದು ಯಾವುದಾಗುತ್ತೆ? ಬಿ ಆಗುತ್ತೆ. ಇವಾಗ ಅದೇ ರೀತಿ ಮ್ಯಾಪ್ ನೋಡೋಣ ಸ್ನೇಹಿತರೆ. ಇಲ್ಲಿ ಮ್ಯಾಪ್ನಲ್ಲಿ ಯಾವ ಸ್ಥಳಗಳು ಕೊಟ್ಟಿದ್ದಾರೆ ಇವಾಗ ನಿಮಗೆ ಮ್ಯಾಪ್ ಆಯಿತಾ. ಇಲ್ಲಿ ಹರಪ್ಪ ಕೊಟ್ಟಿದ್ದಾರೆ, ಬದಾಮಿ ಕೊಟ್ಟಿದ್ದಾರೆ, ದೇವಗಿರಿ ಕೊಟ್ಟಿದ್ದಾರೆ. ಓಕೆ, ದೇವಗಿರಿ ಕೊಟ್ಟಿದ್ದಾರೆ, ಕಲ್ಕತ್ತಾ ಕೊಟ್ಟಿದ್ದಾರೆ, ಜಲಿಯನ್ ವಾಲಾಬಾಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಈ 5 ಸ್ಥಳಗಳು ಎಲ್ಲಿ ಬರುತ್ತೆ ಅಂತ ಮ್ಯಾಪ್ನಲ್ಲಿ ಗುರುತಿಸಬೇಕು. ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ 2-3 ವಾಕ್ಯದಲ್ಲಿ ಬರೀಬೇಕು. ಅಕ್ಬರ್ನ ಸೈನಿಕ ಸಾಧನೆಗಳು ಅಂತ ಇಲ್ಲಿ ಬ್ಲೈಂಡ್ ವಿದ್ಯಾರ್ಥಿಗಳು ಕೇಳಿದ್ದಾರೆ ಆಯಿತಾ. ಇವಾಗ ಬನ್ನಿ, ಈಗ ಮ್ಯಾಪ್ ನೋಡೋಣ ಬನ್ನಿ. ಇಲ್ಲಿ ನೋಡಿ ಯಾವ ಕೇಳಿದ್ದಾರೆ ನಮಗೆ? ಒಂದನೇದು ಹರಪ್ಪ, ಬದಾಮಿ, ದೇವಗಿರಿ ಮತ್ತು ಅದೇ ರೀತಿ ಕಲ್ಕತ್ತಾ, ಜಲಿಯನ್ ವಾಲಾಬಾಗ್ ಅಂತ ನಮಗೆ ಕೇಳಿದ್ದಾರೆ. ಇಲ್ಲಿ ಹರಪ್ಪ ಎಲ್ಲಿ ಬರುತ್ತೆ? ಹರಪ್ಪ ಇಲ್ಲಿ ಬರುತ್ತೆ. ನೀವು ಹರಪ್ಪ ಇಲ್ಲಿ ಓನ್ಲಿ ಟಿಕ್ ಅಟ್ಟೆ ಹಾಕಬೇಕು. ಇಲ್ಲಿ ಟಿಕ್ ಹಾಕಿ ಎ ಅಂತ ಹಾಕಿ. ಓಕೆ, ಮ್ಯಾಪ್ ಪಕ್ಕದಲ್ಲಿ ನಿಮಗೆ ಜಾಗ ಇರುತ್ತೆ, ಅಲ್ಲಿ ಎ ಅಂತ ಹಾಕಿ ಇಲ್ಲಿ ಹರಪ್ಪ ಇಲ್ಲಿ ಬರೀಬೇಕು. ಒಂದನೇದಾಯಿತು, 1 ಮಾರ್ಕ್ಸ್ ಬಂತು. ಸೊ ಈ ರೀತಿಯಲ್ಲಿ ಆಯಿತಾ. ಇಲ್ಲಿ ಹರಪ್ಪ ಬರುತ್ತೆ. ಅದೇ ರೀತಿ ಬದಾಮಿ ಎಲ್ಲಿ ಬರುತ್ತೆ? ಬದಾಮಿ ಇಲ್ಲಿ ಬರುತ್ತೆ, ಬದಾಮಿ ಆಯಿತಾ. ಇಲ್ಲಿದೆ ನೋಡಿ, ಇಲ್ಲಿ ಬದಾಮಿ ಬರುತ್ತೆ. ಅದೇ ರೀತಿ ಆಪ್ಷನ್ ಬಿ ಅಂತ ಇಲ್ಲಿ ಬರಿಬೇಕು. ಬದಾಮಿ ಅಂತ ಬರೀಬಾರ್ದು, ಬಿ ಅಂತ ಬರಿಬೇಕು. ಇಲ್ಲಿ ಆಪ್ಷನ್ ಬಿ ಅಂತ ಹಾಕಿ ಇಲ್ಲಿ ಬದಾಮಿ ಬರೀಬೇಕು ಆಯಿತಾ. ಅದೇ ರೀತಿ ದೇವಗಿರಿ ಎಲ್ಲಿ ಬರುತ್ತೆ? ಇಲ್ಲಿ ನೋಡಿ, ದೇವಗಿರಿ ಇಲ್ಲಿ ಬರುತ್ತೆ ಆಯಿತಾ. ಅದೇ ರೀತಿ ಕಲ್ಕತ್ತಾ ಎಲ್ಲಿ ಬರುತ್ತೆ? ಕಲ್ಕತ್ತಾ ಇಲ್ಲಿ ಬರುತ್ತೆ, ಕಲ್ಕತ್ತಾ ಇಲ್ಲಿ ಬರುತ್ತೆ ಆಯಿತಾ. ಡಿ ಆಯಿತು. ಆಪ್ಷನ್ ಇ ಜಲಿಯನ್ ವಾಲಾಬಾಗ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಜಲಿಯನ್ ವಾಲಾಬಾಗ್ ಆಯಿತಾ. ಜಲಿಯನ್ ವಾಲಾಬಾಗ್ ಇಲ್ಲಿ ಬರುತ್ತೆ. ಇವಾಗ ನೀವು ಇಲ್ಲಿ ಮ್ಯಾಪ್ ಪಕ್ಕದಲ್ಲಿ ಇಲ್ಲಾಂದರೆ ನಿಮ್ಮ ಆನ್ಸರ್ ಶೀಟ್ನಲ್ಲಿ ನೀವು ಎ ಬಿ ಸಿ ಡಿ ಇ ಅಂತ ಈ ರೀತಿಯಲ್ಲಿ ನೀವು ಪ್ಲೇಸ್ಗಳು ಇಲ್ಲಿ ಗುರುತಿಸಿ ಇಲ್ಲಿ ಎ ಬಿ ಸಿ ಡಿ ಅಂತ ಹಾಕಿರ್ತೀರ. ಇಲ್ಲಿ ಹಾಕಿ ಇಲ್ಲಿ ಹೆಸರುಗಳು ಬರೆದಿರ್ತೀರ. ಇವಾಗ ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ ಬರಿಬೇಕಲ್ಲ. ಇವಾಗ ಒಂದನೇದು ಯಾವುದು? ಹರಪ್, ಇದರ ಬಗ್ಗೆ ಬರಿಬೇಕು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಹರಪ್ ನೋಡಿ, ಪಾಕಿಸ್ತಾನದ ಪಂಜಾಬ್ನಲ್ಲಿರುವ ಪುರಾತತ್ವ ಶಾಸ್ತ್ರದ ಸ್ಥಳವಾಗಿದ್ದು ಅಂತ ಇಷ್ಟೇ ಬರೀರಿ ಸಾಕು. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿ ಆಯಿತಾ. ಇಲ್ಲಿ ಹರಪ್ಪ ಏನು ಕೊಟ್ಟಿದ್ದಾರಲ್ಲ ಮೇಲ್ಗಡೆ, ಇದಕ್ಕೆ ಆನ್ಸರ್ ಆಗಿರುತ್ತೆ
ಆಯಿತಾ. ಅದೇ ರೀತಿ ಬದಾಮಿ ನೋಡಿ, ಬದಾಮಿ ಅಂತ ಬರಿಬೇಕು. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬದಾಮಿಯ ಆರಂಭಿಕ ಹೆಸರು ವಾತಾಪಿ ಆಗಿದ್ದು ಇದು ಚಾಲುಕ್ಯರ ರಾಜಧಾನಿಯಾಗಿದೆ. ಇಷ್ಟೇ ಬರೀರಿ ಸಾಕು. ದೇವಗಿರಿ ಎಲ್ಲಿದೆ ಇವಾಗ? ಇಲ್ಲಿದೆ. ಇದು ಮಹಾರಾಷ್ಟ್ರದಲ್ಲಿದೆ. ಅಲ್ಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಂಡನು ಅಂತ. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ದೌಲತಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸಿದನು ಅಂತ. ಈ ರೀತಿಯಲ್ಲಿ ಫ್ಯಾಕ್ಟ್ ನೆನಪಿಟ್ಕೊಳ್ಳಿ. ಕೋಲ್ಕತ್ತಾ ನಿಮಗೆ ಗೊತ್ತಿದೆ. ಕೋಲ್ಕತ್ತಾದಲ್ಲಿ ಏನು ಘಟನೆ ಆಗಿದೆ ಆಯಿತಾ. ಕೋಲ್ಕತ್ತಾ ಏನೋ ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದ್ದು ಭಾರತದಲ್ಲಿ ಇದು ಬ್ರಿಟಿಷ್ ಪ್ರಥಮ ರಾಜಧಾನಿಯಾಗಿದೆ ಅಂತ. ಇಷ್ಟೇ ಬರೀರಿ ಆಯಿತಾ. ಅದೇ ರೀತಿ ಜಲಿಯನ್ ವಾಲಾಬಾಗ್ ಎಲ್ಲಿದೆ? ಇಲ್ಲಿದೆ. ಇದು ಪಂಜಾಬಿನ ಅಮೃತ್ಸರದಲ್ಲಿದೆ. ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಿದ ಜಲಿಯನ್ ವಾಲಾಬಾಗ್ ಸ್ಥಳದಲ್ಲಿ ಅಂತ. ಪ್ರತಿ ಸ್ಥಳದ ಬಗ್ಗೆ ಈ ರೀತಿಯಲ್ಲಿ ಬರೀಬೇಕಾಗುತ್ತೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡೋಣ ಬನ್ನಿ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯಿತಾ. ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡಿ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ನೋಡಿ. 1ನೇ ಪ್ರಶ್ನೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಳ್ಳಿ. ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು, ನಾನು ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳುವಾಗ ಈ ಕೆಳಗಿನವರಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ? ಇದಕ್ಕೆ ರೋಮನರ್, ಆಪ್ಷನ್ ಸಿ. ಅದೇ ರೀತಿ ಗುಪ್ತ ಶಕೆ, ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಡಿ, ಶಾಶಪು 320. ನೆನಪಿನಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಶಿವಾಜಿ ಮತ್ತು ಜೈಸಿಂಗ್ ಅವರ ನಡುವೆ ಆದ ಒಪ್ಪಂದ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಪುರಂದರ ಒಪ್ಪಂದ ಆಯಿತಾ. ಕ್ವಶನ್ ನಂಬರ್ 4. ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು? ಇದಕ್ಕೆ ಪುಲಿಕಾಟ್ ಆಯಿತಾ. ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ್. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು? ಗರುಡ ಆಯಿತಾ. ಗರುಡ ಇದು 6ನೇದು. ಅದೇ ರೀತಿ ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿರುವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ರನ್ನ 7ನೇದು. ಅದೇ ರೀತಿ ಆದಿಲ್ ಶಾಹಿ ಮನೆತನದ ಸ್ಥಾಪಕ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಸ್ಮಾಯಿಲ್ ಆದಿಲ್ ಶಾ, ಇದು 8ನೇದು. 9ನೇದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಅಂದರೆ ಜಾರಿಗೊಳಿಸಿದವರು ವೆಲ್ಲೆಸಿ, 9ನೇದು. ಅದೇ ರೀತಿ ಕ್ವಶನ್ ನಂಬರ್ 10. ಹೆಸರು ಕೊಟ್ಟರು ಈಸೂರು ಕೊಡೆವು ಎಂಬುದು ಡ್ಯಾಶ್ ಚಳುವಳಿ ಘೋಷಣೆಯಾಗಿತ್ತು? ಇದಕ್ಕೆ ಕ್ವಿಟ್ ಇಂಡಿಯಾ ಚಳುವಳಿ, 10ನೇದು. ಇವಾಗ ಇಲ್ಲಿ ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವಶನ್ ನೋಡಿ. ಕಲ್ಹನ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜತರಂಗಿಣಿ ಆಯಿತಾ, 2ನೇದು. ಗೌತಮಿ ಬಾಲಶ್ರೀ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಸಿಕ ಗುಹಾಶಾಸನ 2ನೇದು. ಇಮ್ಮಡಿ ಪುಲಿಕೇಶಿ ಅವರ ಬಿರುದು ಯಾವುದು? ದಕ್ಷಿಣ ಫತೇಶ್ವರ, ಇಮ್ಮಡಿ ಪುಲಿಕೇಶಿ ದಕ್ಷಿಣ ಫತೇಶ್ವರ. ರಾಜಾರಾಮ್ ಮೋಹನ್ ರಾಯ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತೀಯ ಪುನರ್ಜೀವನದ ಉಷಾತಾರೆ ಅಂತ, ಆಪ್ಷನ್ ಕೊನೆದ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ. ಉತ್ಖನ್ನ ಎಂದರೇನು? ಉತ್ಖನ್ನನ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮೂಲಾಧಾರಗಳನ್ನು ಆಯಿತಾ ಹೆಕ್ಕಿ ತೆಗೆಯಲು ಬಳಸುವುದನ್ನು ಉತ್ಖನನ ಎಂದು ಕರೆಯುತ್ತೇವೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತದೆ. ಕ್ವಶನ್ ನಂಬರ್ 13. ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥರು ಯಾರಾಗಿದ್ದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಗೃಹಪತಿ, ಪುರುಷ ಸದಸ್ಯರು ಆಯಿತಾ. ಅದೇ ರೀತಿ ಮೊಘಲ್ ಸಂತತಿಯ ಸ್ಥಾಪಕರು ಯಾರು? ಬಾಬರ್. ನೋಡಿ, ಸಿಖ್ ಧರ್ಮದ ಪವಿತ್ರ ಗ್ರಂಥವನ್ನು ಹೆಸರಿಸಿ. ಗುರು ಗ್ರಂಥ ಸಾಹೇಬ ಆಯಿತಾ. ಅದೇ ರೀತಿ INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಮೇಲ್ಗಡೆ ಶೋ ಆಗಿದೆ. ಇವಾಗ 2 ಅಂಕದ ಪ್ರಶ್ನೆಗಳು ನೋಡಿ. ಈ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 2 ಪದಗಳಲ್ಲಿ ಉತ್ತರಿಸಿ ಅಂತ. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸ, ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 18. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಅದೇ ರೀತಿ ಕ್ವಶನ್ ನಂಬರ್ 19. ಮೌರ್ಯ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ. ಅದೇ ರೀತಿ ಕ್ವಶನ್ ನಂಬರ್ 20. ಕಾನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದ್ರೂ 2 ಪ್ರಾಂತ್ಯಗಳನ್ನು ಹೆಸರಿಸಿ. 17, 18, 19, 20 ಈ 4 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಬನ್ನಿ. ಇವಾಗ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ. ಕ್ವಶನ್ ನಂಬರ್ 17 ಆಯಿತಾ. ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ಕಾಲ ನಡುವಿನ ವ್ಯತ್ಯಾಸ ಕೇಳಿದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ಇಲ್ಲಿ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಐತಿಹಾಸಿಕ ಅವಧಿ ಆಯಿತಾ. ನೋಡಿ, ವಿಶಿಷ್ಟವಾದ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಬೆಳವಣಿಗೆಗೆ ನಿರ್ದಿಷ್ಟ ಅವಧಿ ಅಂತ. ಇತಿಹಾಸಕಾರರು ಲಿಖಿತ ದಾಖಲೆಗಳು, ಪತ್ರಗಳು, ಡೈರಿಗಳು, ಅಧಿಕೃತ ದಾಖಲೆಗಳನ್ನು ಬಳಸಿಕೊಂಡು ಐತಿಹಾಸಿಕ ಘಟನೆಗಳನ್ನು ಅಧ್ಯಯನ ಮಾಡುತ್ತಾರೆ. ಐತಿಹಾಸಿಕ ಅವಧಿಯಲ್ಲಿ ಈ ರೀತಿ ಬರೀರಿ. ಇವಾಗ ಇತಿಹಾಸ ಪೂರ್ವ ಅವಧಿಯಲ್ಲಿ ನೋಡಿ, ಲಿಖಿತ ಐತಿಹಾಸಿಕ ದಾಖಲೆಗಳನ್ನು ಮೊದಲ ಪರಿಚಯಿಸಲಾಯಿತು. ಈ ರೀತಿಯಲ್ಲಿ ತಜ್ಞರು ಆಗಿರಬಹುದು, ಕಲಾಕೃತಿಗಳು, ಉಪಕರಣಗಳನ್ನು ಮತ್ತು ರಚನೆಗಳು, ಈ ರೀತಿ ಪರಿಶೀಲಿಸುವ ಮೂಲಕ ಇತಿಹಾಸ ಪೂರ್ವ ಸಂಸ್ಕೃತಿಗಳನ್ನು, ಸಮಾಜಗಳು ಹಾಗೂ
ಮಾನವ ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತಾರೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಅದೇ ಕ್ವಶನ್ ನಂಬರ್ 18 ಪ್ಯಾಲೋಲಿಥಿಕ್ ಪದದ ಅರ್ಥವೇನು? ಇದಕ್ಕೆ ನೋಡಿ ಆನ್ಸರ್ ಪ್ಯಾಲೋಲಿಥಿಕ್ ಅಂದರೆ ಅಲ್ಲಿ ನಿಯೋಲಿಥಿಕ್ ಅಂತ ಕೇಳಿದರು, ಇಲ್ಲಿ ಪ್ಯಾಲೋಲಿಥಿಕ್ ಅಂತ ಕೇಳಿದರೆ ಪ್ಯಾಲೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ ಆಯಿತಾ, ಓಲ್ಡ್ ಸ್ಟೋನ್ ಏಜ್ ಅಂತ. ಅದೇ ರೀತಿ ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಧರ್ಮಸ್ಥಿತಿಯ ಅಥವಾ ಸಿವಿಲ್ ಕಾನೂನು ಮತ್ತು ಕಂಟಕ ಶೋಧನ ಅಥವಾ ಆಯಿತಾ. ಕನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ 2 ಪ್ರಾಂತ್ಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಶ್ಗರ್, ಕೋಟಾನ್ ಮತ್ತು ಯಾರ್ಖಂಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಅದೇ ರೀತಿ ಕ್ವಶನ್ ನಂಬರ್ 17 ಆಯಿತು, 18 ಆಯಿತು, 19 ಆಯಿತು, 20 ಆಯಿತು. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ. ನೋಡಿ ಕಾಳಿದಾಸನ ಮಹಾಕಾವ್ಯಗಳು 2 ಆಯಿತಾ. ಕ್ವಶನ್ ನಂಬರ್ 21, 22 ಏನು ಕೇಳಿದರೆ ನೋಡಿ ಚೋಳರ 2 ರಾಜಧಾನಿಗಳು ಯಾವ್ಯಾವು. ಅದೇ ರೀತಿ 23 ಹರ್ಷವರ್ಧನ ತಂದೆ ಮತ್ತು ತಾಯಿಯರು ಯಾರ್ಯಾರು ಅಂತ ಇಲ್ಲಿ ಕೇಳಿದರೆ. 24 ಯಾವ್ದು ಕೇಳಿದರೆ ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಯಾವ್ಯಾವು ಆಯಿತಾ. ಇದಕ್ಕೆ ಆನ್ಸರ್ ನೋಡೋಣ 21, 22, 23, 24 ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂದ ತಕ್ಷಣ ಇಲ್ಲಿ ನೋಡಿ ರಘುವಂಶ ಮತ್ತು ಅದೇ ರೀತಿ ಕುಮಾರ ಸಂಭವ ಕಾಳಿದಾಸನ ಕೃತಿಗಳು 2 ಆಯಿತಾ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ನೋಡಿ ಚೋಳರ 2 ರಾಜಧಾನಿಗಳು ಯಾವ್ಯಾವು. ಅದೇ ರೀತಿ ಉರುವೈರು ಮತ್ತು ತಂಜಾವೂರು ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ. ಹರ್ಷವರ್ಧನ ತಂದೆ ಮತ್ತು ತಾಯಿಯರು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ. ನೋಡಿ ತಂದೆ ಪ್ರಭಾಕರ್ ವರ್ಧನ್ ಪ್ರಭಾಕರ್ ವರ್ಧನ್, ತಾಯಿ ಯಶೋಮತಿ ಆಯಿತಾ. ಹರ್ಷವರ್ಧನರ ತಂದೆ ಮತ್ತು ತಾಯಿಗಳು. ಕ್ವಶನ್ ನಂಬರ್ 24 ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಯಾವು. ಚೌತ್ ಮತ್ತು ಸರ್ದೇಶ್ ಮುಖಿ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಕ್ವಶನ್ ನಂಬರ್ 25 ಶಿವಪ್ಪ ನಾಯಕನ ಶಿಸ್ತು ಪ್ರಕಾರ 2 ಭೂ ವರ್ಗೀಕರಣಗಳನ್ನು ಹೆಸರಿಸಿ. ಕ್ವಶನ್ ನಂಬರ್ 25 ನೋಡೋಣ. 26 ಮಧ್ವಾಚಾರ್ಯರ ಎಲ್ಲಿ ಮತ್ತು ಯಾವಾಗ ಜನಿಸಿದರು. 26 ನೋಡೋಣ. 27 ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಅದೇ ರೀತಿ 28 ಸರ್ ಎಂ ವಿಶ್ವೇಶ್ವರಯ್ಯನವರ ರಚಿಸಿದ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ ಅಂತ. ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನು ಹೆಸರಿಸಿ. ಈ ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ. ನೋಡಿ ಶಿವಪ್ಪ ನಾಯಕನ ಶಿಸ್ತು ಪ್ರಕಾರ 2 ಭೂ ವರ್ಗೀಕರಣಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ಭತ್ತದ ಭೂಮಿಗಳು, ವನಭೂಮಿಗಳು ಮತ್ತು ಉದ್ಯಾನ ಭೂಮಿಗಳು ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗಿದೆ ಇಲ್ಲಿ ಕೆಳಗಡೆ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಕ್ವಶನ್ ನಂಬರ್ 26 ಮಧ್ವಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು. ವಾಸುದೇವ ಇವರು ನೋಡಿ 1199 ಕೊಟ್ಟಿದ್ದಾರೆ. ಪಾಜಕ ಜನಿಸಿದ್ದಾರೆ ಪಾಜಕ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ ಇಲ್ಲಿ ನೋಡಿ ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಬಾಂಬೆ, ಮದ್ರಾಸ್ ಮತ್ತು ಕೋಲ್ಕತ್ತಾ ವಿಶ್ವವಿದ್ಯಾಲಯಗಳನ್ನು 1857ರಲ್ಲಿ ಸ್ಥಾಪಿಸಲಾಯಿತು ಅಂತ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ. ಕ್ವಶನ್ ನಂಬರ್ 28 ಸರ್ ಎಂ ವಿಶ್ವೇಶ್ವರಯ್ಯ ಅವರು ರಚಿಸಿದ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತವನ್ನು ಪುನರ್ ನಿರ್ಮಿಸುವುದು. ನೋಡಿ ನನ್ನ ಕೆಲಸದ ಜೀವನದ ನೆನಪುಗಳು ಅಂತ 2 ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದೆ. ಕೊನೆಯ ಪ್ರಶ್ನೆ ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ವಿಶ್ವ ಕರ್ನಾಟಕ, ನವ ಕರ್ನಾಟಕ, ಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಯಾವುದಾದರೂ 2 ಬರಿಬೇಕಾಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿದೆ. ಇವಾಗ ನಿಮಗೆ 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂದರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ನಿರೂಪಿಸಿ. ವೆರಿ ಇಂಪಾರ್ಟೆಂಟ್. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿಯನ್ನು ವಿವರಿಸಿ. ಇಂಪಾರ್ಟೆಂಟ್. ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ನಾನು ಹೇಳಿದ್ದೆ ಮಧ್ವಾಚಾರ್ಯ ಇಲ್ಲಾಂದ್ರೆ ಶಂಕರಾಚಾರ್ಯ ಇಲ್ಲಾಂದ್ರೆ ನೋಡಿ ರಾಮಾನುಜಾಚಾರ್ಯ ಇಲ್ಲಾಂದ್ರೆ ಶಂಕರಾಚಾರ್ಯ. ಅತಿ ಹೆಚ್ಚು ಇದೇ ಪ್ರಶ್ನೆ ಕೇಳ್ತಾರೆ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಈ ರೀತಿ ಆಯಿತಾ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ವೆರಿ ಇಂಪಾರ್ಟೆಂಟ್. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು, ಅದೇ ರೀತಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನಿಮಗೆ ಕಾಲಾನುಕ್ರಮ ನೋಡಿ ಸ್ನೇಹಿತರೆ. ಇವಾಗ ಕಾಲಾನುಕ್ರಮ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿರಿ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿರಿ 30, 31, 32, 33 ವೆರಿ ಇಂಪಾರ್ಟೆಂಟ್. ಅದೇ ರೀತಿ 34 ವೆರಿ ಇಂಪಾರ್ಟೆಂಟ್. ಅದೇ ರೀತಿ 35 ವೆರಿ ಇಂಪಾರ್ಟೆಂಟ್. ಅದೇ ರೀತಿ 37 ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲಿ ಕಾಲಾನುಕ್ರಮ ಪ್ರಶ್ನೆ ನೋಡಿ ಸ್ನೇಹಿತರೆ. ಕಾಲಾನುಕ್ರಮ ಪ್ರಶ್ನೆಗಳು ನೋಡಿ ಇಲ್ಲಿ ಕಾಲಾನುಕ್ರಮ ಪ್ರಶ್ನೆಗಳು ಇಲ್ಲಿ ನೋಡಿ. 2ನೇ ತೈರನ್ ಕದನ 1192. ಅದೇ ರೀತಿ JVP ಸಮಿತಿ ಇದು 1949 ಆಯಿತಾ. ಅದೇ ರೀತಿ ಅಕ್ಬರ್ನ ಪಟ್ಟಾಭಿಷೇಕ ಇದೇನಾಗಿರುತ್ತೆ
ಅಕ್ಬರ್ನ ಪಟ್ಟಾಭಿಷೇಕ 273 ಇಲ್ಲಾಂದರೆ 269 ಒಂದು ಪುಸ್ತಕದಲ್ಲಿ ಇದೆ. ಈ ರೀತಿ ಮಂಗಳೂರು ಒಪ್ಪಂದ ಇದಕ್ಕೆ 1784. ಇದರೊಳಗೆ ಚಿಕ್ಕದು ಯಾವುದಾಗಿದೆ? ಅಶೋಕನ ಪಟ್ಟಾಭಿಷೇಕ. ಇದರೊಳಗೆ ಒಂದನೇದು ಏನಾಗುತ್ತೆ? ಅಶೋಕನ ಪಟ್ಟಾಭಿಷೇಕ ಸಿ ಆಗುತ್ತೆ ಒಂದನೇದು. ಎರಡನೇದು ಯಾವುದಾಗುತ್ತೆ ಇಲ್ಲಿ? ಆಯಿತಾ, ಇದರೊಳಗೆ ಎರಡನೇದು ಯಾವುದಾಗುತ್ತೆ? ಎರಡನೇ ತೇರನ್ ಕದನ. ಆಯಿತಾ, ಮೂರನೇದು ಯಾವುದಾಗುತ್ತೆ ಇಲ್ಲಿ? ಮಂಗಳೂರು ಒಪ್ಪಂದ. ಅದೇ ರೀತಿ ನಾಲ್ಕನೇದು ಯಾವುದಾಗುತ್ತೆ? GVP ಸಮಿತಿ. ಆಯಿತಾ, ಸೊ ಇಲ್ಲಿ ಕಾಲಾನುಕ್ರಮದಲ್ಲಿ ಬರೆಯುವಾಗ ಒಂದನೇದು ಯಾವುದು ಬರೀಬೇಕು? ಅಶೋಕನ ಪಟ್ಟಾಭಿಷೇಕ. ಎರಡನೇದು ಎರಡನೇ ತೇರನ್ ಕದನ. ಮೂರನೇದು ಮಂಗಳೂರು ಒಪ್ಪಂದ. ನಾಲ್ಕನೇದು GVP ಸಮಿತಿ ವರದಿ. ಒಂದನೇದು ಯಾವುದು ಬರುತ್ತೆ ಇಲ್ಲಿ? ಕೊರೋನೇಷನ್ ಆಫ್ ಅಶೋಕಾಸ್. ಅದೇ ರೀತಿ ಎರಡನೇದು ಯಾವುದು ಬರುತ್ತೆ ಇಲ್ಲಿ? ಸೆಕೆಂಡ್ ಬ್ಯಾಟಲ್ ಆಫ್ ತೈರನ್. ಅದೇ ರೀತಿ ಮೂರನೇದು ಯಾವುದು ಬರುತ್ತೆ ಇಲ್ಲಿ? ಟ್ರೇಟಿ ಆಫ್ ಮಂಗಳೂರು. ಅದೇ ರೀತಿ GVP ಕಮಿಟಿ ರಿಪೋರ್ಟ್. ಆಯಿತಾ, ಅದೇ ರೀತಿ ಇಲ್ಲಿ ನಿಮಗೆ ಮ್ಯಾಪ್ ನೋಡಿ ಸ್ನೇಹಿತರೆ, ಮ್ಯಾಪ್ನಲ್ಲಿ ಯಾವ ಸ್ಥಳಗಳು ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನಾನು ಇಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಸ್ಥಳಗಳು ಬಂದಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕು, ಆ್ಯನ್ಯುವಲ್ ಎಕ್ಸಾಮ್ಗೆ ಅಷ್ಟೇ ನೋಡ್ಕೊಂಡ್ರೆ. ಪಾಟಲಿಪುತ್ರ, ಆಗ್ರಾ, ಹಂಪಿ, ಮೀರತ್, ಬಾಂಬೆ. ಬನ್ನಿ ಇವಾಗ ಈ 5 ಪ್ಲೇಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಆಯಿತಾ, ಪಾಟಲಿಪುತ್ರ ಎಲ್ಲಿ ಬರುತ್ತೆ? ಮೊದಲಿಗೆ ಇಲ್ಲಿದೆ ನೋಡಿ, ಪಾಟಲಿಪುತ್ರ ಎಲ್ಲಿದೆ? ಇಲ್ಲಿ ಪಾಟಲಿಪುತ್ರ ಬರುತ್ತೆ. ಆಯಿತಾ, ಎ ಪಾಟಲಿಪುತ್ರ. ಆಗ್ರಾ ಎಲ್ಲಿ ಬರುತ್ತೆ? ಆಗ್ರಾ ಇಲ್ಲಿ ಬರುತ್ತೆ ನಡುವೆ, ಆಗ್ರಾ. ಆಯಿತಾ, ಅದೇ ರೀತಿ ಹಂಪಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಹಂಪಿ. ಆಯಿತಾ, ಅದೇ ರೀತಿ ಮೀರತ್ ಎಲ್ಲಿ ಬರುತ್ತೆ? ಇಲ್ಲೇ ಬರುತ್ತೆ ಮೀರತ್. ಪಾನಿಪತ್ ಕೆಳಗಡೆ ಮೀರತ್ ಬರುತ್ತೆ ಇಲ್ಲಿ. ಅದೇ ರೀತಿ ಬಾಂಬೆ ಎಲ್ಲಿ ಬರುತ್ತೆ? ಇಲ್ಲಿ ಬಾಂಬೆ ಬರುತ್ತೆ. ಇವಾಗ ಇದರ ಬಗ್ಗೆ ಬರಿಬೇಕಲ್ಲ ನಾವು. ಪಾಟಲಿಪುತ್ರ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಆಗ್ತಾ ಇರುತ್ತೆ ಶೋ. ಗಂಗಾ ನದಿಯ ದಡದಲ್ಲಿರುವ ಇದು ಪ್ರಸ್ತುತ ಪಟನಾ ಎಂದು ಕರೆಯಲ್ಪಡುತ್ತಿರುವ ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ ಅಂತ. ಇಷ್ಟೇ ಸಾಕು. ಆಯಿತಾ, ಇವಾಗ ಆಗ್ರಾ ಎಲ್ಲಿದೆ ನೋಡಿ? ಇದು ಉತ್ತರ ಪ್ರದೇಶದ ಯಮುನಾ ನದಿಯ ದಡದಲ್ಲಿದೆ. ಇಲ್ಲಿ ತಾಜ್ ಮಹಲ್ ನಿರ್ಮಾಣ, ಇದು ಮೊಘಲರ ರಾಜಧಾನಿಯಾಗಿತ್ತು ಆಗ್ರಾ ಅಂತ. ತಾಜ್ ಮಹಲ್ ಆಗ್ರಾದಲ್ಲಿನ ಅತ್ಯಂತ ಪ್ರಮುಖ ಸ್ಮಾರಕವಾಗಿದೆ ಅಂತ ಈ ರೀತಿಯಲ್ಲಿ. ಅದೇ ರೀತಿ ಹಂಪಿ ಇಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿರುವ ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದೆ. ಓಕೆ, ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ ಮುಂತಾದವು ಹಂಪಿಯ ಭವ್ಯವಾದ ಸ್ಮಾರಕಗಳಾಗಿವೆ ಅಂತ ಇಲ್ಲಿ ಬರೀರಿ. ಭವ್ಯವಾದ ಸ್ಮಾರಕಗಳಾಗಿವೆ ಅಂತ. ಅದೇ ರೀತಿ ಮೀರತ್ ಅಂತ ಕೇಳಿದರೆ ನೋಡಿ, ಮೀರತ್ ಉತ್ತರ ಪ್ರದೇಶದ ರಾಜ್ಯದಲ್ಲಿದ್ದು ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು ಮೀರತ್. ಇವಾಗ ಬಾಂಬೆ ಅಂತರೂ ಸಿಂಪಲ್ ಆಗಿ ನೀವು ಆರಾಮಾಗಿ ಬರೀಬಹುದು ನೋಡಿ. ಇದು ಮಹಾರಾಷ್ಟ್ರದ ರಾಜಧಾನಿ. ಭಾರತದ ಪಶ್ಚಿಮ ತೀರದಲ್ಲಿ ಬ್ರಿಟಿಷರು ಪ್ರಮುಖ ನೆಲೆಯಾಗಿತ್ತು. ಓಕೆ, ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ಜರುಗಿತು. ಸಾಕು, ಕೀ ಆನ್ಸರ್ ಪೂರ್ಣವಾಗಿ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಎಲ್ಲವೂ ಕೀ ಆನ್ಸರ್ ಮಾಡಿದ್ದೇನೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೊ ಮಚ್.